ಹೋಗಬಹುದಲ್ಲ? ಅಗತ್ಯ ಉಂಟು ಸ್ವಾಮಿ. ಹೇಗುಂಟು ಆರೋಗ್ಯ ಎಲ್ಲ? ಆರೋಗ್ಯದ ಬಗ್ಗೆ ಏನು ಕೇಳ್ತೀರಿ ಆಚಾರ್ಯ? ಊರಿನಲ್ಲಿ ಇಲ್ಲದೆಲ್ಲ ನನಗೆ ಉಂಟು. ಯಾವುದೆಲ್ಲ? ದಮ್ಮು, ಮತ್ತೆ ಕೆಮ್ಮು, ಇನ್ನು ಗಂಟು ನೋವು, ಸೊಂಟ ನೋವು, ಮಧುಮೇಹ, ರಕ್ತದೊತ್ತಡ ಎಲ್ಲ ತನ್ನನ್ನೇ ಸೇರಿಕೊಂಡಿದೆ. ಎಲ್ಲದಕ್ಕೂ ಬೇಕಾದ ಔಷಧಿ ಉಂಟಾ? ಔಷಧಿ ಉಂಟು. ಒಂದಕ್ಕೆ ತಕೊಂಡ್ರೆ ಮತ್ತೊಂದಕ್ಕೆ ಆಗುವುದಿಲ್ಲ, ಅದಕ್ಕೆ ತಕೊಂಡ್ರೆ ಇದಕ್ಕೆ ಆಗುವುದಿಲ್ಲ. ನಿಮ್ಮ ಶರೀರ ಕಾಣುವಾಗಲೇ ಗೊತ್ತಾಗ್ತದೆ ಬಹಳ ಕ್ಷೀಣ ಆಗಿದ್ದೀರಿ ನೀವು. ಹೌದು ಸ್ವಾಮಿ. ಈಗ ಕರ್ಸದ್ದೆ ಯಾಕೆ ಅಂತ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗಲಿಲ್ಲ. ನೀವು ಕೂತ್ಕೊಳ್ಳಿ, ಗಡಿಬಿಡಿ ಮಾಡಬೇಡಿ. ನಾನು ಒಂದು ತಿಂಗಳ ಹಿಂದೆ ಹೌದು ಕಾಶಿಗೆ ಹೋಗಿದ್ದೆ ನೋಡಿ. ಹೌದೌದು, ನಾವೆಲ್ಲ ಕೇಳಿದ್ದೇವೆ. ಕಾಶಿಗೆ ಹೋಗಿ ಅಲ್ಲಿ ಏನೆಲ್ಲ ಏನು ಭಯಂಕರ ಮಾಡಿದ್ದೇವೆ. ಸ್ವಲ್ಪ ಮಾಡಬೇಕಾಯ್ತು. ಹೌದು, ನಾನು 3 ಮಂದಿ ಹೆಣ್ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇನೆ. ಕರ್ಕೊಂಡು ಬಂದದ್ದ? ಹೌದು. ಇದು ವಿಶೇಷ. ಎಲ್ಲರೂ ಕಾಶಿಗೆ ಹೋಗಿ ಎಲ್ಲ ಒಂದು ಬಿಟ್ಟು ಬರುವುದು. ನೀವು ಅಲ್ಲಿಂದ ಕರ್ಕೊಂಡು ಬಂದ. ಒಂದರ್ಥದಲ್ಲಿ ನಮ್ಮ ಪರಾಕ್ರಮವನ್ನು ಬಿಟ್ಟು ವಿಕ್ರಮವನ್ನು ಇಟ್ಟು 3 ಮಂದಿ ಹೆಣ್ಮಕ್ಕಳನ್ನು ತಂದಿದ್ದೇವೆ. ಸ್ವಾಮಿ, ಒಂದು ಸಂಗತಿ ಆಯ್ತಲ್ಲ. ಏನಾಯ್ತು ಈಗ? ತಂದದ್ದು ನನ್ನ ತಮ್ಮನಿಗೆ ಅಂತ. ಅವರಲ್ಲಿ ಕೇಳಿದಾಗ ಇಬ್ಬರು ನನ್ನ ತಮ್ಮನನ್ನು ವರಿಸುವುದಕ್ಕೆ ಸಿದ್ಧರಾದರು. ಒಬ್ಬಳು ದೊಡ್ಡವಳು ಅಂಬೆ ಎನ್ನುವವಳು ಏನು ಮಾಡಿದ್ರು ನನ್ನ ತಮ್ಮನನ್ನು ವರಿಸುವುದಕ್ಕೆ ಒಪ್ಪುತ್ತಾ ಇಲ್ಲ. ಹಾಗೆ ನಿಮ್ಮನ್ನು ಕರೆದದ್ದು ನಾನು. ಒಳ್ಳೆ ಕಥೆ. ಇನ್ನ ಈ ಪ್ರಾಯದಲ್ಲಿಯ ಅಂದ್ರೆ ಮೊದಲಾದ್ರೆ ಯೋಚನೆ ಮಾಡಬಹುದಿತ್ತು. ಯಾವುದಕ್ಕೆ? ಸಂಧಾನಕ್ಕೆ ಸಂಬಂಧಕ್ಕೆ ಮೊದಲ ಕೆಲಸ ಮಾಡ್ತಿದ್ದೆ ನಾನು. ನೀವು ಬಹಳ ಮದುವೆ ಮಾಡಿಸಿದ್ದೇನೆ. ಇತ್ತೀಚೆಗೆ ಒಂದು ನೆಂಟಸ್ತಿಗೆ ನೋಡುವಲ್ಲೇ ಒಂದು ಸನ್ಮಾನ ಆಯ್ತಂತೆ. ಹೌದು, ಕೇಳಿದ್ದೇನೆ ನಾನು. 40 ವರ್ಷದ ಹಿಂದೆ ಆದ್ರೆ ಯೋಚನೆ ಮಾಡಬಹುದಿತ್ತು. ಈಗಿನ ಕಾಲದಲ್ಲಿ ನೆಂಟಸ್ತಿಗೆ ಮಾಡುವುದಕ್ಕೆ ಹೋಗಬಾರದು. ಎಷ್ಟು ಸಮಯ ಉಳಿತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಮದುವೆ ಆಗುದು ಒಬ್ರು ಮತ್ತೆ ಓಡಿ ಹೋಗುದು ಮತ್ತೆ ಒಬ್ಬರ ಜೊತೆಯಲ್ಲಿ. ಸ್ವಾಮಿ, ಆ ಸಂಬಂಧವೇ ಬೇಡ. ಈಗ ಮಾಡಿದ ಸಂಬಂಧ ಒಳ್ಳೆದುಂಟೋ? ಮಗನದ್ದೋ ಪುಣ್ಯ. ಹೌದು. ಮಾಡಿದ ಸಂಬಂಧ ಒಳ್ಳೆದಿಲ್ವೋ? ಹಾಳಾದವ ಒಬ್ಬ ನೋಡಿ ಹೇಳಿದ್ದು ಕರ್ಮ. ಹೌದು. ಅವನಿಗೆ ಗ್ರಾಚಾರ ನಮಗೆ ಹಿಡಿದಿದ್ದಲ್ಲ. ಹೀಗೆ ಬರ್ತದೆ. ಸರಿ ಇಲ್ಲದೆ ಇದ್ರೆ ಮದುವೆ ಮಾಡಿಸಿದವ, ಸರಿ ಇದ್ರೆ ಮಗನ ಪುಣ್ಯ. ಹೌದು. ಲೋಕವೇ ಹಾಗೆ ಸ್ವಾಮಿ. ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಾಗಲ್ಲ. ನಾವು ಅವಳಿಗೆ ಗಂಡು ನೋಡಬೇಕು ಅಂತ ಇಲ್ಲ. ಅವಳು ಈಗಾಗಲೇ ಸೌಭಾಧಿಪತಿಯಾದಂತಹ ಬ್ರಹ್ಮದತ್ತ ನಾಮಕನಾದ ಶಾಲ್ವನನ್ನು ಮೆಚ್ಚಿದ್ದಾಳಂತೆ. ಅವನಿಗೆ ಪ್ರಣಯಿನಿ ಅಂತೆ ಇವಳು. ಅವನನ್ನೇ ವರಿಸುವುದು ಅಂತ ತೀರ್ಮಾನ ಮಾಡಿದ್ದಾಳಂತೆ. ಹೌದೌದು. ನಾವು ನೋಡಬೇಕಾದ ಅಗತ್ಯ ಇಲ್ಲ, ಅವಳೇ ನೋಡಿಕೊಂಡಿಟ್ಟಾಗಿದೆ. ಅದೇ ನಾನು ಹೇಳಿದ್ದಲ್ಲ, ಈಗಿನ ಈ ಕಾಲ ಎಲ್ಲಿವರೆಗೆ ಮುಂದುವರೆದಿದೆ ಅಂತ. ಕರ್ಕೊಂಡು ಬಂದದ್ದು ನಿಮ್ಮ ತಮ್ಮನಿಗೆ ಮದುವೆ ಮಾಡಿಸುವುದು. ಈಗ ಮನಸ್ಸು ಇರುವುದು ಅಲ್ಲಿ. ಈಗ ಮದುವೆ ಆಗುತ್ತಿದ್ರೆ ಕೆಲವು ಸಮಯದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುತ್ತಿದ್ಲೋ ಏನೋ. ಸ್ವಾಮಿ, ನಮ್ಮ ದೇವರು ದೊಡ್ಡವ. ಅಷ್ಟೇ ಆಗಲಿಲ್ಲ. ಸತ್ಯ ಹೊರಗೆ ಬಂತು. ನಿಜ. ನೆಲ ನೋಡಿ. ಹೌದು. ಹಾಗೊಂದು ಕಪಟ ಇದ್ರು ಒಳಗೆ ಉಳಿಲಿಕ್ಕಿಲ್ಲ, ಹೊರಗೆ ಬಿದ್ದೀತು ನೋಡಿ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಏನು ಆಗ್ಬೇಕು ಅಂದ್ರೆ ಆ ಹುಡುಗಿಯನ್ನು ನನಗೆ ಒಬ್ಬಳನ್ನೇ ಕಳಿಸುವುದಕ್ಕೆ ಧೈರ್ಯ ಇಲ್ಲ. ನಮ್ಮ ಕಡೆಯಿಂದಲೂ ಒಂದು ಜನ ಹೋಗಿದೆ ಅಂತಲೂ ಆಗ್ಬೇಕು. ಹೌದು. ಅಲ್ಲಿಗೆ ಅವಳು ಮುಟ್ಟುವುದಕ್ಕೆ ಕಾರಣವೂ ಆಗಬೇಕು. ಆ ಅಂಬೆಯನ್ನು ನೀವು ನನಗಾಗಿ ಆ ಸೌಭದೇಶದವರೆಗೆ ಮುಟ್ಟಿಸಿ ಅತ್ತೆ ಮುಟ್ಟಿಸಿ ನೀವು ಬರುವುದು. ಅವಳನ್ನು ಅಲ್ಲಿ ಮುಟ್ಟಿಸಿ ನಾನು ಬರುವುದು. ಅವಳಲ್ಲ, ಅವಳ ಸಮೇತ ಮುಟ್ಟಿಸಿ ನೀವು ಬರುವುದು. ಬಂದ ಮೇಲೆ ಅಗತ್ಯವಾಗಿ ನನಗೊಮ್ಮೆ ಕಾಣ ಸಿಕ್ಕಬೇಕು. ನಾವು ಸ್ವಲ್ಪ ಇಲ್ಲಿಗೆ ಬನ್ನಿ. ನೀವು ಹೇಳಿದ ಮೇಲೆ ನಾನು ಇಲ್ಲ ಕೂಡುದಿಲ್ಲ ಅಂತ ಹೇಳುವುದೆಲ್ಲ ಇಲ್ಲ. ನಾವು ಮಾಡುವುದೇ. ಎಷ್ಟು ಕೂಡದೇ ಇದ್ರು ನಿಮಗೆ ವಹಿಸಿ ಕೊಟ್ಟದ್ದನ್ನು ಒಂದು ದಿನ ಬೆಳಿಗ್ಗೆ ರಾತ್ರಿ ಆಗುವಾಗ 10-15 ಇದ್ರು ಮಾಡಿ ಪೂರೈಸುವುದೇ. ನಾವು ಅದಕ್ಕೆ ಇರುವುದಲ್ವೋ? ಗುರುಗಳು ಹಾಗೆ ಅಲ್ವಾ? ಮತ್ತೆ ತೀರಿ ಹೋದ್ರು ಹಾಗೆ. ಈಗ ನಾನು ಕರ್ಕೊಂಡು ಹೋಗಬಹುದು, ಈಗ ಅವಳಲ್ಲಿ ಕೇಳಬೇಕಲ್ಲ. ನಾನಿದ್ದೇನೆ ಸ್ವಾಮಿ, ಮಾತಾಡಿಸ್ತೇನೆ. ಅಂಬಾ
ಸ್ವಾಮಿ, ಓ ನೀವು ಕರ್ಕೊಂಡು ಹೋಗಬೇಕಾದ ಹೆಣ್ಣು ಇವಳೆ. ಓ ಇವಳ ಹೆಸರೇನು ಗೊತ್ತುಂಟ? ಗೊತ್ತಾಗ್ಲಿಲ್ಲ. ಅಂಬೆ ಅಂತ. ಹೌದಾ? ಒಂದು ಮಾತಾಡಿಸಿ. ನಾನು ಕೇಳ್ತೇನೆ. ನಿನ್ನನ್ನು ಕರ್ಕೊಂಡು ಹೋಗುವವರು ಇವರೇ. ಮಾತಾಡಿ. ಅಂಬಾ ಸ್ವಾಮಿ, ಅಂಬೆ ಎನ್ನುವುದಾಗಿ ಅಂಬೆ ಆಚಾರ್ಯರು ಹೇಳುವುದನ್ನು ಕೇಳಿದ್ದೀಯಲ್ಲ? ನಿಜ. ಹೇಗೆ ನಾನು ಆದೀತ? ನಿಮಗೆ ಕೂಡೀತ? ನಿನಗೆ ಆದೀತು ಅಂತಾದ್ರೆ ನನಗೆ ಕೂಡಿತು. ನಿಮಗೆ ಕೂಡಿತು ಅಂತಾದ್ರೆ ನನಗೆ ಆದೀತು. ಸ್ವಾಮಿ, ನೀವು ಅಪಾರ್ಥ ಮಾತಾಡುವವರಲ್ಲ. ಇಲ್ಲಿರುವವರು ಸಭ್ಯರು. ಹೌದು. ಅವರಿಗೆ ಅರ್ಥ ಆಗ್ಲಿಲ್ಲ ಎಂತದ್ದು ಕೂಡೀತ ಆದೀತ ಎಂತದ್ದು. ಇದು ನಿಮಗೂ ಅರ್ಥ ಆಗ್ಲಿಲ್ವಾ? ನನಗೆ ಅರ್ಥ ಆಗಿದೆ, ಅವರಿಗೆ ಒಂದು ಸ್ವಲ್ಪ. ನಾನು ಅವಳಲ್ಲಿ ಕೇಳಿದ್ದು ಕರ್ಕೊಂಡು ಹೋಗ್ಲಿಕ್ಕೆ ಜನ ನಾನು ಆದೀತೋ. ಅದಕ್ಕೆ ಅವಳು ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೂಡಿತೋ ಅಂತ ಕೇಳಿದ್ದು. ಹಾಗೆ ನಿಮಗೆ ಕೂಡಿತು ಅಂತಾದ್ರೆ ನನಗೆ ಆದೀತು. ಈ ಕರ್ಕೊಂಡು ಹೋಗುವುದಕ್ಕೆ ಎನ್ನುವುದನ್ನು ನೀವು ಮುಚ್ಚಿಟ್ಟಿದ್ದರಿಂದ ಆದೀತೋ ಕೂಡೀತೋ ಎನ್ನುವುದೇ ಕೇಳಿ ಸ್ವಲ್ಪ ಅನುಮಾನ ಬಂತು. ಅವಳಿಗೆ ನನಗೆ ಅರ್ಥ ಆಗಿದೆ. ಸರಿ ಸರಿ ಸರಿ. ಅಂಬಾ, ನಿನ್ನ ಜೀವನ ಉತ್ತರೋತ್ತರವಾಗಿ ಬೆಳಗಲಿ. ನೀನು ಮನಸ್ಸಿನಲ್ಲಿ ಎಣಿಸಿದ ಅಲ್ಲ, ನಿನ್ನ ಬದುಕಿನಲ್ಲಿ ಬೇಕು ಅಂತ ನೀನಾಗಿ ಆಯ್ಕೆ ಮಾಡಿದ ಗಂಡು ನಿನಗೆ ಸುಪ್ರೀತನಾಗಲಿ, ನಿನಗೆ ಒಲಿದು ಬರಲಿ, ನಿಮ್ಮಿರುವರ ಬದುಕು ಬಂಗಾರವಾಗಲಿ. ಇದು ನನಗೆ ಬರುವುದಕ್ಕಾಗದೇ ಇದ್ರು ನನ್ನ ಪರವಾಗಿ 4 ಅಕ್ಷತೆ ಕಾಳು ಮದುವೆ ಕಾರ್ಯಕ್ರಮದಲ್ಲಿ ಹಾಕುವುದಕ್ಕೆ ಇವರಿದ್ದಾರೆ. ಒಳ್ಳೆಯದಾಗ ಆಯ್ತು. ಸ್ವಾಮಿ, ನೀವು ಅಲ್ಲಿಗೆ ಹೇಗೂ ಹೋಗ್ತೀರಿ. ಹೌದು. ಇಬ್ಬರಿಗೆ ಮದುವೆ ನಿಮ್ಮ ಎದುರೇ ಆಗ್ತದೆ ಅಂತ ಇದ್ರೆ ನನ್ನ ಪರವಾಗಿ ಒಂದು ಆಶೀರ್ವಾದ ಮಾಡಿ. ನನ್ನ ಕೆಲಸವನ್ನೆಲ್ಲ ಮುಗಿಸಿ ಮರಿಬೇಡಿ. ಹೋಗಿ ಬಂದವರು ನನಗೊಮ್ಮೆ ಪ್ರತ್ಯೇಕವಾಗಿ ಕಾಣ ಸಿಕ್ಕಿ. ಖಂಡಿತ. ನಾನೇನಾದ್ರೂ ತ್ವರಿತದಲ್ಲಿದ್ರು ಆಚಾರ್ಯರು ಹೇಳಿದ್ದಾರೆ ಅಂತ ನಿಮ್ಮ ಹೆಸರು ಮರೆಯದೆ ನನಗೆ ತಿಳಿಸಿ. ಅಂದ್ರೆ ಒಳಗಿದ್ದವರಲ್ಲಿ ಮಾತಾಡ್ಲಿಕ್ಕಾದ್ರೂ ಸ್ವಲ್ಪ ಸುಲಭ, ಹೊರಗೆ ಮಾತಾಡುವುದು ಬಹಳ ಕಷ್ಟ. ಕೆಲವು ಸಲ ನಮ್ಮಂತವರಿಗೆ ಎಷ್ಟು ಆರಾಮ ಇದ್ರು ಹೊರಗಿನವರು ಹೇಳುವುದು ಅವರು ಬಿಸಿಯಲ್ಲಿದ್ದಾರೆ ಹೋಗಬೇಡಿ, ಏನು ಗಡಿಬಿಡಿ ಮಾಡಬೇಡಿ, ನಿಮ್ಮ ಹೆಸರು ಹೇಳಿ ನಾನು ಸಿಗ್ತೇನೆ ನಿಮಗೆ, ಒಳ್ಳೇದಾಗ್ಲಿ, ಹೋಗಿಬಿಡಿ. ಹಾಗಿದ್ರೆ ಆಚಾರ್ಯರ ಅನುಮತಿ ಸಿಕ್ಕಿದೆ, ತಡ ಮಾಡೋದು ಯಾಕೆ? ಹೋಗುವ, ಮುಂದುವರಿವ. ನಡೆಯಲಾರೆನು ಕೇಳಿ ಮಾನಿನಿ. ಸ್ವಾಮಿ, ಹೊತ್ತಾಯ್ತು ನೋಡಿ, ಬೇಗ ಹೋಗುವ. ನಡುಗುತ್ತೀವಿ ಕೈ ಕಾಲು ನಡೆಯಲಾರೆನು ನಡೆಯಲಾರೆನು ಕೇಳಿ ಮಾನಿನಿ. ನಡುಗುತ್ತೀವಿ ಕೈ ಕಾಲ್ಗಳು ಕಡುಮದ ಪ್ರಾಯ ಕೊಪ್ಪಿದ ಹುಡುಗಿ ನೀನು. ಕಡುಮದ ಪ್ರಾಯ ಕೊಪ್ಪಿದ ಹುಡುಗಿ ನೀನು. ನಡೆಯಲಾರೆನು ನಡೆಯಲಾರೆನು. ಬ್ರಾಹ್ಮಣೋತ್ತಮರೇ, ಅರ್ಧದಾರಿಲೆ ಕೈ ಕೊಟ್ರೆ ಹೇಗೆ ಸ್ವಾಮಿ? ಹೊತ್ತಾಯ್ತು, ಬೇಗ ಸ್ವಲ್ಪ ಹೋಗುವ. ನಿಲ್ಲ. ಮತ್ತೆ ರಾತ್ರಿ ಆಗ್ತದೆ, ಕಷ್ಟ ಹೋಗ್ಲಿಕ್ಕೆ. ಅವಸರ ಮಾಡಬೇಡ. ಏನು ನಿಮಗೇನಾಯ್ತು ಈಗ? ಅಂಬಾ, ಅಷ್ಟು ದೀರ್ಘ ಬೇಡ ಸ್ವಾಮಿ, ಒಂದು ಹ್ರಸ್ವವಾಗಿ ಹೇಳಿ. ಹೌದೇನೆ? ಹೌದು. ಹ್ರಸ್ವ ಇಲ್ಲ, ದೀರ್ಘ ಇಲ್ವಾ? ಹ್ರಸ್ವ ಅಂತ ನೀನು ನನಗೆ ಹೇಳಿ ಕೊಡ್ಬೇಕಾ? ಮತ್ತೆ ಅಂಬೆ ಎನ್ನುವುದಾಗಿ ಕರೀತಾ ಇದ್ದೀರಿ ನೀವು. ಏನು ಭಾಷಾಜ್ಞಾನ ಇಲ್ಲದವಂತ ನನ್ನನ್ನು ತಿಳ್ಕೊಂಡು ಅದು ಹಟ್ಟಿಯಲ್ಲಿದ್ದು ನೀವು ಕರಿಬೇಕು ದನಕರುಗಳು. ಮತ್ತೆ ಏನು ಮಾಡುದು? ಪ್ರಾಯದ ದೋಷ, ಪ್ರಾಯದೋಷ. ನನ್ನ ಸಮಸ್ಯೆ ಇದೆ. ಏನು? ಎಲ್ಲಿ ಎಳಿಬೇಕೋ ಅಲ್ಲಿ ಎಳಿಲಿಕ್ಕೆ ಆಗುದಿಲ್ಲ. ಹಾ. ಎಲ್ಲಿ ಎಳಿಬಾರ್ದು ನನಗೆ ಅಲ್ಲೇ ಎಳೆದು ಹೋಗುದು.
ಅದು ಸ್ವಾಮಿ, ಹೀಗಾದ್ರೆ ಕಷ್ಟ ಅಲ್ವಾ? ನೋಡಿದೀನಿ ವಿಶೇಷ ಏನು? ಅಲ್ಲಿ ಹಸ್ತಿನೆಯಿಂದ ಹೊರಡುವಾಗ ನಾನು ಮುಂದೆ, ಹೌದು, ನೀನು ಹಿಂದೆ. ನಿಜ. ಈಗ ನಾನು ಹಿಂದೆ, ನೀನೇ ಮುಂದೆ. ಹೋಗುವ ಆಸೆ ಸ್ವಾಮಿ. ಎಂತದ ಆಸೆ? ನೋಡುವ ತವಕ. ನಿನಗೆ ತವಕ ಇರಬಹುದು, ನನಗೆ ಕೂಡಬೇಕಲ್ಲ. ಏನಾಯ್ತು ನಿಮಗೆ? ಇದೆಂತದ್ದು, ನೀನು ನಡೆಯುವುದಾ? ಮತ್ತೆಂತ ನಡೆಯುವುದಾ? ನಡೆಯುವುದೇ? ಚಿಕ್ಕ ಪ್ರಾಯದ ಚದುರೆ ಒಂದು ಕುದುರೆ ಓಡಿದಾಗೆ ಓಡ್ತಾ ಇದ್ದಿ. ಹೇಳಿದು ಸತ್ಯ ಹೇಳಬೇಕು. ಏನು? ದೊಡ್ಡವರ ಮನೆಯ ಎಮ್ಮೆ ಬೆಳೆದಾಗೆ ಬೆಳೆದಿದ್ದಿ ನೀನು. ಹಾಗೆ ನಾನು ಎಮ್ಮೆಯ? ನಿನ್ನನ್ನು ಹೇಳಿದಲ್ವೇ ಮಾತಿಗೆ ಹೇಳುವುದುಂಟು. ದೊಡ್ಡವರ ಮನೆಯ ಎಮ್ಮೆ ದಷ್ಟ ಪುಷ್ಟವಾಗಿ ಬೆಳಿತಾರಲ್ಲ ಹಾಗೆ. ಈಗ ನಿನ್ನನ್ನು ಎಮ್ಮೆ ಅಂತ ನಾನು ಹೇಳಿದ್ರೆ ನಿಮ್ಮನ್ನು ಊರವರು ಏನು ಹೇಳ್ತಾರ ಗೊತ್ತಿದೆಯಾ? ಏನು? ಎಮ್ಮೆ ಮುಂದಿಂದ ಹೋಗ್ತಾ ಉಂಟು, ಮುದಿ ಕೋಣ ಹಿಂದಿಂದ ಹೋಗ್ತಾ ಉಂಟು. ನನ್ನನ್ನು ತಮಾಷೆ ಮಾಡುದಿಲ್ವಾ? ಖಂಡಿತ ಸ್ವಾಮಿ, ಆ ವಿಷಯದಲ್ಲಿ ಹೇಳಿದಲ್ಲ. ಮತ್ತೆ ನೀವು ಆಡಿದ ಮಾತೇನೋ ಸತ್ಯ ಸ್ವಾಮಿ. ನನ್ನ ಜೀವನ ಎನ್ನುವುದು ಅಂತದ್ದೇ. ಈ ಹೆಣ್ಣು ಮಕ್ಕಳ ಪ್ರಾಯ ಎನ್ನುವುದಂತ ಸ್ವಾಮಿ ಬಾಳೆಗಿಡ ಬೆಳೆದಾಗೆ ಆಗ್ತದೆ. ಬಾಳೆಗಿಡ ಬೆಳೆದ, ಹೌದು. ಹೆಣ್ಣಿನ ಜೀವನ ಅಂತ ಹೇಳಿದ್ರೆ ಬಾಳೆ ಬೆಳೆದಾಗೆ. ಹೌದು. ಒಂದು ಗೊನೆ ಹಾಕಿದ್ರೆ ಮತ್ತೆ ಗತಿಗೋತ್ರ ಇಲ್ಲ. ಏನು ಸ್ವಾಮಿ? ಅದು ಸಿಟ್ಟಾಗಬೇಡ. ಸರಿ, ನನ್ನನ್ನು ಸರಿಯಾಗಿ ನೋಡಿದ್ಯಾ? ಏನಾಗಿದೆ? ಕೈ ಕಾಲು ನಡಗುತ್ತಾ ಇದೆ. ಬೆಕ್ಕು ಕೊಂದ್ರೆ ಹಾಗಲ್ಲ. ಮತ್ತೆ ನಾನು ವೃದ್ಧ ಬ್ರಾಹ್ಮಣನಲ್ವಾ? ಪ್ರಾಯ ಆಗಲಿಲ್ವಾ ನನಗೆ ಸ್ವಾಮಿ? ವರ್ಷ ನಿಮಗೆ ಎಷ್ಟಾಯಿತು? ವರದ ಬಿಂಬ ತೆನಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು. ವರುಷವು ಎಂಬತ್ತನಗೆ ನಿಮಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು. ಶಿರವು ಕಂಪಿಸುತ್ತಿರುವುದು. ಬರುವುದು ಉಪ್ಪತ. ಏನು ಸ್ವಾಮಿ ಇದು? ಬರುವುದು ಉಪ್ಪತ. ಸ್ವಾಮಿ, ಅರ್ಧದಾರಲ್ಲಿ ಹೀಗಾದ್ರೆ ಹೇಗೆ? ಸರಿಯಾಗಿ ಅಡಿಯಿಡಲು ತೆರಳು ಮೆಲ್ಲನೆ ಒಬ್ಬಳೆ. ತೆರಳು ಮೆಲ್ಲನೆ ಒಬ್ಬಳೆ. ವರುಷವು ಬೆಂಬದನಗೆ ಒಂದು ಮಾತು ಕೇಳ್ಬೇಕು. ಏನು ಆವಾಗ ಹೇಳ್ತಾ ಇದ್ರಿ ಕೈ ಕಾಲು ನಡುಗುತ್ತಾ ಉಂಟು, ಬರುವುದಕ್ಕೆ ನನಗೆ ಆಗುದಿಲ್ಲ. ಹೌದು, ನಾನು ಯೋಚನೆ ಮಾಡುದು. ಎಷ್ಟಾಯ್ತು ನಿಮಗೆ? ಎಂತದ್ದು? ವರುಷ? ಹೌದು. ಓದು 20. ಹೋಗುವ ಕಾಲಕ್ಕ ಎಂತದ್ದು? 20. ಇದೊಂದು 20 ವರ್ಷ ಕಾಣ್ತದ? ಏನು ನಾನು 20 ವರ್ಷ ಅಂತ ಹೇಳಿದ್ನ? ಮತ್ತೆಂತದ್ದು? ನೀವು ಮಧ್ಯಕ್ಕೆ ಬಾಯಿ ಹಾಕುವುದು. ಮತ್ತೆ 20ರಲ್ಲಿ ನಿಲ್ಲಿಸಿದ್ದೀರಿ ನೀವು. ನಮಗೆ ಒಂದು ಶಬ್ದ ಹೇಳಿ ಮತ್ತೊಂದು ಶಬ್ದವನ್ನು ಮುಂದುವರಿಸಬೇಕಿದ್ರೆ ಸ್ವಲ್ಪ ಹೊತ್ತು ಬೇಕಾಗ್ತದೆ. ಹಾಗೆ ಬರುವುದಿಲ್ಲ ವಿಷಯ. ಪ್ರಾಯ ಆಯ್ತಲ್ಲ, 20 ವರ್ಷ ಅಂತ ಹೇಳಿದ್ದಲ್ಲ. ಮತ್ತೇನು? 20 ಕಡಿಮೆ ಅಂತ ಹೇಳಿದ್ದು. ಯಾವುದಕ್ಕೆ? 100ಕ್ಕೆ. ಹಾಗಿದ್ರೆ ನಿಮಗೆ 80 ವರ್ಷ ಆಯ್ತು ನೋಡು ನನಗೆ. ದೊಡ್ಡ ಕುಂಬಳಕಾಯಿ ಬಿದ್ದ ಹಾಗೆ ಮಾಡ್ತಾ ಇದ್ದೀರಿ ನೀವು. ಎಂತದ್ದು 80 ಅಂತ ಹೇಳ್ತಿದ್ದೀರಿ? ಹೌದು, 80 ವರ್ಷ. 80 ವರ್ಷ. ಈಗ ನಿನಗೆ ಆಶ್ಚರ್ಯ ಆಗಬಹುದು, 80 ವರ್ಷದವರು ಯಾರು ಬದುಕುದಿಲ್ವಾ ಅಂತ. ಒಮ್ಮೆ ಸುಮ್ಮನಿರೆ. ನನ್ನ ಊರಿನಲ್ಲಿ ನನ್ನಷ್ಟು ಪ್ರಾಯದವರು ಯಾರು ಇಲ್ಲ, ಎಲ್ಲ ಹೋದವರೇ ಇರುವುದು. ಬಹುಶಃ ಅವರು ಪುಣ್ಯಾತ್ಮರಾಗಿರ್ಬೇಕು ಸ್ವಾಮಿ. ಪುಣ್ಯಾತ್ಮರಾಗಿರ್ಬೇಕು, ಒಳ್ಳೆ ಮನಸ್ಸಿನವರಾಗಿರ್ಬೇಕು. ಹೌದು, ಪುಣ್ಯಾತ್ಮರೆಲ್ಲ ಬೇಗ. ಹೌದೇ, ಪುಣ್ಯಾತ್ಮರೆಲ್ಲ ಬೇಗ ಹೋಗುತ್ತಾರೆ. ಯಾಕೆಂದ್ರೆ ನಾನು ನೀನು ಉಳ್ಕೊಂಡಿದ್ದೇವೆ ನೋಡು. ನೀವು ಸುಮ್ಮನೆ ಮತ್ತೇನು ನೀನು ಹಾಗೆ ಮಾತಾಡ. 80 ವರ್ಷ ಆಯ್ತು. 80 ವರ್ಷದಲ್ಲಿ ಹಾಗೆಲ್ಲ ನಡಿಲಿಕ್ಕೆ ಆಗುತ್ತದ? ಯಾಕೆ? ಆರೋಗ್ಯ ಸರಿ ಇದ್ರೆ ಅಲ್ವಾ? ಏನಾಗಿದೆ ನಿಮಗೆ? ಏನಾಗಿದೆ? ನನಗೆ ಪಿತ್ರಾರ್ಜಿತ ಉಂಟು. ಪಿತ್ರಾರ್ಜಿತ? ಸ್ವಯಾರ್ಜಿತ ಉಂಟು. ಸ್ವಯಾರ್ಜಿತ? ಪತ್ರಾರ್ಜಿತವೂ ಉಂಟು ನನಗೆ. ಭಟ್ರೆ, ಈ ಪಿತ್ರಾರ್ಜಿತ ಎನ್ನುವುದು ಏನು? ಪಿತ್ರಾರ್ಜಿತ ಅಂದ್ರೆ ರೋಗಗಳು.
ರೋಗಗಳು ಅದು ಹೇಗೆ? ದಮ್ಮು. ನನ್ನ ಅಪ್ಪನಿಗೆ ದಮ್ಮು ಇತ್ತು, ಅದು ಬಳುವಳಿಯಾಗಿ ನನಗೂ ಬಂದಿದೆ ದಮ್ಮು ರೋಗ. ಹಾಗೆ ಮೊದಲೆಲ್ಲ ನನ್ನಲ್ಲಿ ಕೇಳ್ತಿದ್ರು, ಭಟ್ರೆ ದಮ್ಮುಂಟಾ, ಎಂತದ್ದು ದಮ್ಮು ಉಂಟಾ ಅಂತ ಕೇಳ್ತಿದ್ರು ನನ್ನಲ್ಲಿ. ಅಭ್ಯಾಸ ಇತ್ತ ಮೊದಲು ಅದಲ್ಲ ದಮ್ಮು ಉಂಟಾ ಅಂತ. ಹಾಗೆ ಈಗ ಹಾಗಲ್ಲ, ಭಟ್ರೆ ದಮ್ಮು ಹೇಗುಂಟು, ಪ್ರಾಯ ಆಯ್ತಲ್ಲ ಹಾಗೆ. ಇದು ಪಿತ್ರಾರ್ಜಿತ ಪರಂಪರೆಯಿಂದ. ಸ್ವಾರ್ಜಿತ ಅಂದ್ರೆ ನನಗೆ ಈ ತಂಪಿಂದೆಲ್ಲ ಆಗುದಿಲ್ಲ. ಅಂದ್ರೆ ನನಗೆ ಹೋದಲ್ಲಿ ಕುಡಿಯುವ ಅಭ್ಯಾಸ. ಅಭ್ಯಾಸ ಎಂತದ್ದು, ನೀರು ನಡೆದ್ರೆ ಬಾಯಾರಿಕೆ ಆದ್ರೆ ತಂಪಿಂದೆಲ್ಲ ತಗೊಳ್ಳುದು. ಈ ಒಂದು ಬಿಟ್ರೆ ಕಷ್ಟ. ಅದು ತಗೊಂಡ್ರೆ ನನಗೆ ಕೆಮ್ಮು ಪ್ರಾರಂಭ ಆಗುವುದು. ಹಾಗೆ ಪಿತ್ರಾರ್ಜಿತ ಉಂಟು, ಸ್ವಯಾರ್ಜಿತವೂ ಉಂಟು. ಇನ್ನೊಂದು ವಿಶೇಷ ಸ್ವಾಮಿ. ಯಾವುದು? ಎರಡೇನೋ ಸರಿ. ಈ ಪತ್ರಾರ್ಜಿತ ಅಂದ್ರೆ ಏನು? ಪತ್ರಾರ್ಜಿತ ಅಂತ ಹೇಳಿದ್ರೆ ಯಮಂದು. ಅದೆಂತದ್ದು? 3 ಸಲ ನನಗೆ ಪತ್ರ ಬಂದಿದೆ ಬಾ ಇಲ್ಲಿಗೆ ಅಂತ. ಆದ್ರೆ ಮನೆ ವಿಳಾಸ ಹೆಚ್ಚು ಕಡಿಮೆ ಆಗಿ ಪಕ್ಕದ ಮನೆಯವರೇ ಹೋಗಿ ಬಿಟ್ರೆ ನನಗೆ ಏನು ತೊಂದರೆ ಆಗಲಿಲ್ಲ. ನೀವು ಹೋಗುದು ಬೇಡ, ನಿಮ್ಮಂತರ ಉಳಿಬೇಕು ಸ್ವಾಮಿ. ಅದು ರೋಗ ಎಲ್ಲ ಇದ್ದು ನನಗೆ ಬರುವುದಕ್ಕೆ ಆಗುದಿಲ್ಲ. ನನ್ನ ತಲೆ ನೋಡಿದ್ಯಾ, ಕಂಪಿಸ್ತಾ ಇದೆ, ಕೈ ಕಾಲು ನಡುಗುತ್ತಾ ಇದೆ, ಹಾಗೆ ನನಗೆ ಬರುವುದಕ್ಕೆ ಆಗುದಿಲ್ಲ. ಸ್ವಾಮಿ ಹೊತ್ತು ಮಾಡುದು ಬೇಡ, ಆದಷ್ಟು ಬೇಗನೆ ಹೋಗುವ. ಭೀಷ್ಮಾಚಾರ್ಯ ಹೇಳಿ ಬಂದದಲ್ಲ ನೀವು? ಹೌದು, ಏನು ಮಾಡುದು, ಈಗ ಹೋಗಬೇಕು. ಹೌದು, ಮೀರಲಾರೆನು ಭೀಮನಾಜ್ಞೆಯ, ಮೀರಲಾರೆನು ಭೀಮನ ಆಜ್ಞೆಯ, ಸಾರಿ ಜೊತೆಯಲ್ಲಿ ಬಂದೆನು, ಸಾರಿ ಜೊತೆಯಲ್ಲಿ ಬಂದೆನು, ನಾರಿ ಕೈ ಬಿಡಿದೀಗ ನಡೆಸಲು ಬರುವೆ, ನಾರಿ ಕೈ ಬಿಡಿದೀಗ ನಡೆಸಲು ಬರುವೆ ಎನ್ನಲೋ, ಮೀರಲಾರೆನು ಭೀಮನಾಜ್ಞೆಯ, ಮೀರಲಾರೆನು. ಕೂಡದವರು ಬಂದದ್ದು ಯಾಕೆ? ಅದು ನೀನು ಕೇಳಬಹುದು, ಕೂಡದವರು ಬಂದದ್ದು ಯಾಕೆ ಅಂತ ಪ್ರಶ್ನೆ ಮಾಡುದು ಸಹಜ ಅಲ್ವಾ? ಹೌದು. ಏನು ಮಾಡುದು? ಏನು? ಮೀರಲಾರೆನು ಭೀಷ್ಮನಾಜ್ಞೆಯ. ಆಚಾರ್ಯರು ಹೇಳಿದ ಮೇಲೆ ವಿಷಯ ಇಲ್ವೇ ಇಲ್ಲ, ಒಪ್ಪಿ ಬಂದಿದ್ದೇನೆ ನಾನು. ಮತ್ತೆ ಇಲ್ಲಿ ನಿಂತದ್ದು ಅಲ್ಲಿ ನನಗೆ ಮನಸ್ಸಾಯ್ತು ಇಲ್ಲಿ ಕರ್ಕೊಂಡು ಹೋಗಿ ಬಿಡಬಹುದು ಅಂತ. ದಾರಿ ಮಧ್ಯದಲ್ಲಿ ಗೊತ್ತಾದ್ದಲ್ಲೋ ಹೀಗಾಗುತ್ತದೆ ಅಂತ. ಹಾಗಾಗಿ ಈಗ ನೋಡು, ನನಗೆ ಬರುವುದಕ್ಕೆ ಆಗುದಿಲ್ಲ. ಕೈ ಮುಗಿತೇನೆ, ಹೊತ್ತು ಮಾಡಬೇಡಿ. ಬಹುಶಃ ನನ್ನನ್ನೇ ಕಾಯ್ತಾ ಇರ್ಬೇಕು. ಪತಿಗಳು ಬೇಗ ಹೋಗುವ. ಈಗ ಹೋಗಲೇಬೇಕಾ? ಹೋಗ್ಲೇಬೇಕು. ನಾನು ಬರ್ಬೇಕಾ? ಬರ್ಬೇಕು. ಆದ್ರೆ ಒಂದು ಕೆಲಸ ಮಾಡು. ಏನು? ನಿನಗೆ ಅಲ್ಲಿ ಗುರಿ ಮುಟ್ಟಬೇಕು ಅಂತ ಇದ್ರೆ, ನಾನು ಬರಬೇಕು ಅಂತ ಇದ್ರೆ ನನ್ನ ಕೈ ಬಿಡಿ. ಮರುಳೇ ಹೂದುರಾಯ್, ಮರುಳೇ ಹೂದುರಾಯ್, ಪರರ ಕೈಯನು ಪರಮ ಪತಿವ್ರತೆ ಪಿಡಿಯನು, ಕರುಣಿಗಧಿಪತಿ ಸಾಲನಲ್ಲದೆ ಪರರ ನೋಡಿನು ನೇತ್ರದಿ, ಮರುಳೇ ಹೂದುರಾಯ್. ಪ್ರಾಯದವರಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಏನು ಸ್ವಾಮಿ ಹೇಳುದು ನೀವು? ಕೈ ಬಿಡಿ. ಹಾಗಿದ್ರೆ ಕೋಹಿಡಿ. ದುಡ್ಡಿ ಬಿಚ್ಚಿದ್ರೆ ಜತನ. ಈ ಯುವಕರನ್ನಾದ್ರೂ ನಂಬಬಹುದು ಸ್ವಾಮಿ, ಪ್ರಾಯದವರು ನಂಬಲೇಬಾರ್ದು. ಎಂತಹ ಚಟ ನೋಡಿ ಇವರಿಗೆ. ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ಹೋಗಿ ಹೋಗಿ ಏನು ಹೇಳಿದೆ? ನಿಮಗೆ ಚಟ ಅಂತ ಹೇಳಿದ್ದು. ಯುವಕರನ್ನಾದ್ರೂ ನಂಬಬಹುದು, ಪ್ರಾಯದವರು ನಂಬಬಾರದು. ನಿಲ್ಲು. ಎಂತದ್ದು? ಯಾವ ಮುದುಕ ಯಾವ ಹೊತ್ತಿನಲ್ಲಿ ಎಷ್ಟೆಷ್ಟು ಮಂದಿ ನಿನಗೆ ವಂಚನೆ ಮಾಡಿದ್ದಾರೆ? ಎಂತದ್ದು ವಂಚನೆ ಮಾಡುದು? ಇಲ್ಲ ಸಾಕಲ್ಲ, ಇದೆ ಒಂದು ಸಾಕಲ್ಲ, ಬೇರೆ ಬೇಕೇನಾದ್ರು? ಏನು ನೀವು ಹೇಳಿದ್ದೇನು? ನಡೆಯುವುದಕ್ಕೆ ಆಗುದಿಲ್ಲ, ಒಮ್ಮೆ ಕೈ ಕೊಡು. ಹೌದು. ನಿಮ್ಗೆ ಚಟ ಇನ್ನು ಹೋಗಿಲ್ಲ ಸ್ವಾಮಿ. ಮದುವೆ ಆಗಿದೆ ನಿಮಗೆ? ಆಗಿದೆ. ಮಕ್ಕಳಿಲ್ಲ ನಿಮಗೆ? ನನ್ನ ಮಗಂತ ಭಾವಿಸಲಿಕ್ಕೆ ಆಗುದಿಲ್ಲ. ನಿನಗೆ ಕೈ ಹಿಡಿದಕ್ಕೆ ಏನು ಸಂಕಟ? ನಿನಗೆ ಕೈ ಹಿಡಿದು ಹೋಗಿ ಹೋಗಿ ನಿಮ್ಮ ಕೈ ಹಿಡಿದು ಬೇಡಿ. ಪತಿವ್ರತೆ ಹೆಣ್ಣು ನಾನು. ಸಾಲ್ವ ವಿಪತ್ತುಗಳನ್ನು ಒಬ್ಬರನ್ನು ಹೊರತು ಅನ್ಯ ಪುರುಷರನ್ನು ಕಣ್ಣೆತ್ತೆ ನೋಡುವುದಿಲ್ಲ. ಬಿಡು ಬಿಡ ಬಳಿವಾರ ಕೊಪ್ಪಿನ ಹುಡುಗಿ, ಬಿಡು 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 ಬಿಡ ಬಳಿವಾರ ಕೊಪ್ಪಿನ ಹುಡುಗಿ, ಕರಿಪುರ ಖ್ಯಾತಕ್ಕೆ ಸಡಗರದು ನೀ ಬಂದೆ ಕೈ ಬಿಡಿ ಜೊಡನೆ ನಡೆದು. ನನ್ನ ವಿಷಯ ನಿಮಗೆ ಗೊತ್ತಿಲ್ಲ. ಏನು ಹೇಳಿದೆ ನೀನು? ಏನು ಹೇಳಿದೆ? ಸಾಲ್ವ ಭೂಪತಿಗಳನ್ನು ಹೊರತು ಅನ್ಯರನ್ನು ಕಂಡೆತ್ತಿ ನಾನು ನೋಡುವುದಿಲ್ಲ.
ನೋಡುವುದಿಲ್ಲ ನೋಡುವುದಿಲ್ಲ. ಪತಿವ್ರತೆ ಮತ್ತೆ? ನಿನ್ನ ಪತಿವ್ರತೆಗೆ ನಿನ್ನ ಬೆಂಕಿ ಬಿತ್ತು ಬಿಚ್ಚಿದ್ರೆ ಉಂಟಲ್ಲ ಎಲ್ಲ ಬೆಚ್ಚಿಯ ನೀಗ ಏನಾಗಿದೆ? ಏನು ಅಲ್ಲಿ ಹೂ ತೋಟದಲ್ಲಿ ಸಾಲ್ವನಿಗೆ ಮಾತು ಕೊಟ್ಟು ಭೀಷ್ಮನ ಜೊತೆ ಓಡಿ ಬಂದವಳು ನಿನ್ನ ಪತಿವ್ರತೆಗೆ ಧಿಕ್ಕಾರ. ಭಟ್ರೆ ಏನು ಸ್ವಾಮಿ ಅಲ್ಲಿ ಗಲ್ಲಿಗೆ ಕುಳಿತು ಏಳುತ್ತ ನೋಡಿ ಮೆಲ್ಲನೆ ನೀನೈತಾರೇನೋ ಅಲ್ಲಿ ಗಲ್ಲಿಗೆ ಕುಳಿತು ಏಳುತ್ತ ಮೆಲ್ಲ ನೀನೈತಾರೇನೋ ಕಳ್ಳ ಭ್ರಮಣ ಕರವ ಪಿಡಿಯನು ಬಲ್ಲೆ ನಿನ್ನಯ ಠಕ್ಕನು ಬಲ್ಲೆ ನಿನ್ನಯ ಠಕ್ಕನು ಕಳ್ಳ ಬ್ರಾಹ್ಮಣ. ಈ ಬ್ರಾಹ್ಮಣರಿಗೆ ನಾವು ಮರ್ಯಾದೆಯನ್ನು ಕೊಡುತ್ತೇವೆ. ಯಾಕೆ ಗೊತ್ತುಂಟ? ಮತ್ತೊಬ್ಬರ ಏಳಿಗೆಯನ್ನೇ ಬಯಸುವವರು ಅವರು, ಮತ್ತೊಬ್ಬರಿಗಾಗಿ ದುಡಿಯುವವರು ಅವರು. ಹಾಗಿದ್ರೆ ತನ್ನ ಸ್ವಾರ್ಥಕ್ಕಾಗಿ ಅವರು ಏನನ್ನು ಮಾಡುವುದಿಲ್ಲ, ಆಶೆಯನ್ನು ಪಡುವುದಿಲ್ಲ. ದಕ್ಷಿಣ ಕೇಳ್ತಾರೆ. ಯಾಕೆ ಗೊತ್ತುಂಟ? ತಾವು ಏನು ಮಾಡಿದ್ದೇವೋ ಅದರ ಪುಣ್ಯ ಸಂಪಾದನೆ ಕೇಳ್ತಾರೆ ಸ್ವಾಮಿ. ನೀವು ಹಾಗಲ್ಲ. ಒಂದು ಕಳ್ಳ ಬ್ರಾಹ್ಮಣ ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ನನಗೆ ದುಃಖ ಬರ್ತಾ ಉಂಟು. ಯಾಕೆ? ನಾನು ಏನಂತ ಹೇಳಿದ್ದೆ? ಕಳ್ಳ ಬ್ರಾಹ್ಮಣ ಅದು ಮುದುಕನಿಗೆ ಚಾಟ, ಹೆಣ್ಣು ಮಕ್ಕಳ ಕೈ ಹಿಡಿಯುವ ಚಾಟ ಅಂತ ಹೇಳಿ. ಅದಕ್ಕೆ ಬೇಕಾಗಿ ಮಾತನಾಡಿದಲ್ವ ನೀವು? ಎಲ್ಲಿಯಾದ್ರೂ ಈ ಮಾತನ್ನು ನನ್ನ ಹೆಂಡತಿ ಕೇಳಿಸಿಕೊಂಡ್ರೆ ನಾನು ಮನೆಗೆ ಹೋಗುದಿಲ್ಲ. ಭಟ್ರೆ ಕ್ಷಮಿಸಿ, ಕ್ಷಮಿಸ್ತೀರ ಕ್ಷಮಿಸುದು. ಏನು ಮಾತನ್ನಾಡಿಬಿಟ್ಟು ನೀನು ಏನು ಮಾತು ಹೇಳಿದ್ರೆ ಇಂದು ನಾನು ತಾಳಿದಾರೆ ಇನ್ನೂ ಇಲ್ಲ. ನಾನು ನಿಶ್ಚಯ ಮಾಡಿ ಆಗಿದೆ. ಹಾಗೆ ಮಾಡಬಾರದು, ಹಾಗೆ ಮಾಡಬಾರದು, ಕೋಪಗೊಳ್ಳಬಾರದು. ನಾನೇ ಹೇಳಿದ್ದೇನಲ್ಲ, ಏನು ಮಾತಾಡಿಬಿಟ್ಟೆ. ಮಗಳೆನ್ನುವುದಾಗ ನಾನು ಎಣಿಸಬೇಕು, ಕ್ಷಮಿಸಬೇಕು ಜೊತೆಯಲ್ಲಿ. ಇಲ್ಲ ಏನೇ ಇರಲಿ, ಇಲ್ಲ ನಾನು ಮಲಗುದೇ. ಗೊತ್ತಾಯ್ತು. ಅಲ್ಲ ಗೊತ್ತಾಗ್ಲಿ, ಗೊತ್ತಾದ ನಿನಗಲ್ಲ, ನನಗೆ ಗೊತ್ತಾಗ್ಲಿಲ್ಲ. ನಾನು ಬರುದಿಲ್ಲ. ನಾನು ನಿಶ್ಚಯ ಚದುರೆ ಕೇಳಲೆ ಕೋಲನಾದರು ಚದುರೆ ಕೇಳಲೆ ಕೋಲನಾದರು ಮುದದಿ ಪಿಡಿಯುತ್ತಲೆನ್ನನು ಮುದದಿ ನಡೆಸಿದರೋಗೆ ಮುಂದೆಗೆ ಪದವ ನಡೆನು. ನಾನೊಂದು ನಿಶ್ಚಯ ಮಾಡಿದ್ದೇನೆ. ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ದಾರಿ ಬದಿಯಲ್ಲಿ ಮಲಗುದೇ. ಸ್ವಾಮಿ ಭಟ್ರೆ, ನಿಮ್ಮ ಯೋಗ್ಯತೆ ಅಂತ ಸ್ವಾಮಿ. ನೀವು ಹೋಗಿ ಈ ಮಣ್ಣಲ್ಲಿ ಮಲಗುವುದಾ? ಹೌದು. ಏನಾಯ್ತು? ಮಲಗಬಾರದು ಸ್ವಾಮಿ. ಮಣ್ಣಲ್ಲೇ ಮಲಗುದು. ಯಾಕೆ? ಯಾಕಂದ್ರೆ ಮಣ್ಣಿನ ಮಕ್ಕಳು ನಾವು. ಕೆಲವರೆಲ್ಲ ಹೇಳಿಕೊಂಡು ಸಾಯ್ತಾರೆ, ನಾವು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಅಂತ. ಜೀವಮಾನದಲ್ಲಿ ಒಂದು ದಿವಸ ಆದ್ರೆ ಮಣ್ಣನ್ನು ಮೆಟ್ಟುವುದಿಲ್ಲ, ವಾಹನದಲ್ಲೇ ಹೋಗುದವರು. ನಿಜವಾದ ಮಣ್ಣಿನ ಮಕ್ಕಳು ಯಾರು? ನಾವು. ಮಣ್ಣಿನಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲೇ ಸಾಯುವ ಮಣ್ಣಿನ ಮಕ್ಕಳು ನಾವು. ತಿನ್ನುವುದು ಮಣ್ಣನ್ನೇ. ಭಟ್ರೆ, ಯಾಕೆ ನೀವು ಹಠ ಮಾಡ? ಓಯ್ ಸ್ವಾಮಿ, ಹೊತ್ತಾಯ್ತು, ಬೇಗ ಬನ್ನಿ. ಮಾತಾಡಬೇಡ, ನಾನು ಮಲಗಿದ್ದೇನೆ. ಇದೆಂತದ್ದು ನಿಮ್ಮದು? ನನಗೆ ನಿದ್ದೆ ಬಂದಿದೆ. ನಿದ್ದೆ ಮಾತಾಡಿದ್ದು ಹೇಗೆ ನೀವು? ಅದು ನಿದ್ದೆಯಲ್ಲೇ ಮಾತಾಡುದು. ಅಭ್ಯಾಸ ಉಂಟದೆಲ್ಲ ಸ್ವಾಮಿ. ಹೊತ್ತು ಮಾಡಿ ನಾ ಬರುದಿಲ್ಲ. ಕಾಲು ಹಿಡಿತೇನೆ. ಕಾಲು ಹಿಡಿಯುವುದು ನೋಡಿ, ದೂರದ ನಮಸ್ಕಾರ ಮಾಡಿದ್ದೀನಿ, ಹೇಳಿ ಒಮ್ಮೆ. ಬೇಡ, ನಾನು ಬರುವುದಿಲ್ಲ ಅಂತ ಹೇಳಿ ಆಯ್ತಲ್ಲ. ಹೀಗಾದ್ರೆ ಬರು ಮೋಸ ಸ್ವಾಮಿ. ಇವರ ಅರ್ಧಧಾರಲ್ಲಿ ಕೈ ಕೊಟ್ಟು ನನಗೇನು ಗೊತ್ತುಂಟು, ಇವರು ಎಬ್ಬಿಸುವಂತ ಕ್ರಮ ನನಗೆ ಗೊತ್ತುಂಟು. ಧರಣೇಶ್ವರ ನಿಂದರಿಗೆ ಅಂಬೆಯು ಬರೆದೆ ಹೊತ್ತನು ಕಳೆಯಬೇಡಿ ಹರಿದ ದ್ರವ್ಯವ ಕೊಡುವೆ ಬರಿದೆ ಹೊತ್ತನು ಕಳೆಯಬೇಡಿ ಹರಿದ ದ್ರವ್ಯವ ಕೊಡುವೆ ಹೇಗಿದ್ದವರು ಹೇಗಾದ್ರೂ ನೋಡಿ. ಸಾಲ್ವನ ಬಳಿಗೆ ತೆರಳಿದರೆ ಧರಣಿ ಸುರನೇ ಮಾತಾಡಿಸಬೇಡ ಅಂತ ಹೇಳಿದ್ದಲ್ಲ. ಓ ಬ್ರಾಹ್ಮಣೋತ್ತಮರೇ, ನೋಡಿ, ಬರಿದೆ ಹೊತ್ತನ್ನು ಕಳೆಯುವುದು
ಬೇಡ, ಹೇಗೂ ಇಲ್ಲೇ ಹೊತ್ತಾಯ್ತು. ಆದಷ್ಟು ಬೇಗ ಅಲ್ಲಿಗೆ ನಾವು ತಲುಪಬೇಕು ನೋಡಿ. ನಿನ್ನೆ ನಾನು ಹೇಳಿದ ಅರ್ಥ ಆಗುದಿಲ್ವಾ? ನಾನು ಬರುವುದಿಲ್ಲ ಅಂತ ಹೇಳಿದ್ದಲ್ಲ, ನಾನು ದಾರಿ ಬದಿಯಲ್ಲಿ ಮಲಗ್ತೇನೆ ಅಂತ. ಸ್ವಾಮಿ, ನನ್ನ ಜೊತೆ ಬರುವುದಿದ್ರೆ ನಿಮಗೆ ಏನು ಬೇಕು ಹೇಳಿ. ನನಗೆ ಏನು ಬೇಡ, ನಾನು ಮಲಗುದೇ. ನಿಮಗೆ ನಾನು ಕೊಡ್ತೇನೆ. ಎಂತದ್ದು ಧನ? ಹೌದು. 100 ಸಾಕಾಗುದಿಲ್ಲ. ಯಾರು ಹೇಳಿದೆ ನಿಮಗೆ? 100 ಸಾಲದು. 100 ಸಾಲದು. 100ರಲ್ಲೇ ನಿಮ್ಮನ್ನು ಕೊಟ್ಟು ಕಳುಹಿಸುವುದಿಲ್ಲ ನಾನು. ಅಷ್ಟು ದೂರದಿಂದ ಬಂದಿದ್ದೀರಿ. 1000 ಅಲ್ಲ, ಅದು ಮೊದಲಾಯ್ತು, ಈಗ ಆಗುದಿಲ್ಲ. ಓಯ್ ಭಟ್ರೆ, ಹೇಳಿ ಒಮ್ಮೆ. ಎಂತದ್ದು? ನಿಮಗೆ ಎಷ್ಟು ಬೇಕಂದ್ರೆ ನೀವು ಕೇಳಿ. 1 ಲಕ್ಷ ನಿಮಗೆ ನಾನು ಕೊಡ್ತೀನಿ. ಎಷ್ಟು? 1 ಲಕ್ಷ. ನಿಮಗೆ ಪ್ರಾಯ ಆಗಿಲ್ವಾ? ನೋಡಿ ಅಂತ ಸ್ವಾಮಿ, ಹಣ ಕೇಳಿದ್ರೆ ಹಣದ ವಿಚಾರಕ್ಕೆ ಹೆಣ ಕೂಡ ಬಾಯಿ ಬಿಡ್ತಂತೆ. ಇವರಾದ ವಿಷಯ ನೋಡಿ. ಎಷ್ಟು ಕೊಡ್ತಾರೆ? 1 ಲಕ್ಷ ಹೊನ್ನು. ಎಲ್ಲಿ? ನಾನು ನಿಮಗೆ ಅಲ್ಲಿ ಮುಟ್ಟಿಸಿದ್ರೆ ಅಲ್ಲಿ ಮುಟ್ಟಿಸ್ಬೇಕು. ನಾವು ಮದುವೆಯಾಗಿ ಗಂಡ ಹೆಂಡತಿ ಆದ್ರೆ ಅವ್ರ ರಾಜ, ನಾನು ರಾಣಿ. ಆಮೇಲೆ ನಿಮಗೆ ಬೇಕಾದನ್ನು ಬಾಚಿ ಬಾಚಿ ನಾನು ಕೊಡ್ತೇನೆ. ಖಂಡಿತ ಕೊಡ್ತೀಯಲ್ಲ, ತಡ ಮಾಡುವೇನ? ಈಗ ನೀನು ಹಿಂದೆ, ನಾನು ಮುಂದೆ. ಇರುವಂತಹ ಸ್ಥಳ ಬಹುದೇಶಕ್ಕೆ ಯಾರು ಅಂತ ಕೇಳಿದ್ದೆ. ಸಾಲು ಮಹಾಶಯ ನಾನೇ ಸರಿ. ಹೊರಟು ಬಂದಂತಹ ಕಾರ್ಯ ಅನೇಕ ಇದೆ. ತಲೆ ಬಿಸಿ ತಡೆಯುವುದಕ್ಕಾಗುವುದಿಲ್ಲ. ಕಾಶಿಯ ಉದ್ಯಾನದಲ್ಲಿ ನಡೆದಂತಹ ಒಂದು ಘಟನೆ, ಆಮೇಲೆ ಸ್ವಯಂವರ ಮಂಟಪದಲ್ಲಿ ನಡೆದಂತಹ ಘಟನೆ ಜೀವನದಲ್ಲಿ ಎಷ್ಟೊಂದು ವ್ಯತ್ಯಾಸವನ್ನು ಕಂಡುಕೊಂಡಿತು ನೋಡಿ. ಹೌದಪ್ಪ, ನನ್ನ ಬದುಕೇ ಹಾಗೆ. ಸರಿಯಾದಂತಹ ಸ್ಥಾನಮಾನ ಇಲ್ಲದಿದ್ರು ನಮಗೆ ಸಿಗುವಂತಹ ಗೌರವ ಅಲ್ಲಲ್ಲಿ ಚೆನ್ನಾಗಿಯೇ ಸಿಗುತ್ತಿತ್ತು. ಆದರೆ ಆ ಪ್ರತಾಪ ಸೇನನ ಮಗಳಿಂದಾದಂತಹ ಅಪಮಾನ ನನಗೆ ತಡೆಯುವುದಕ್ಕೆ ಆಗುವುದಿಲ್ಲ. ಹೌದು. ಅಂತೂ ದಿನನಿತ್ಯವೂ ಅದನ್ನು ಮರೆಯುವ ಪ್ರಯತ್ನವನ್ನು ಮಾಡುತ್ತಾ ಇದ್ರೆ ಸಮಾಧಾನ ನನಗಾಗುತ್ತಾ ಉಂಟು. ಒಡ್ಡೋಲಗ ಚಾವಡಿಯನ್ನು ಪ್ರವೇಶಿಸಿದ್ದು ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಆಗಮಿಸಿದ ಚರರಾಡಿದ್ದೇನಂತೆ. ಅದು ತರುಣಿಯರುಗಳನ್ನು ಕೂಡಿಕೊಂಡು ನನ್ನ ಭೇಟಿಗಾಗಿ ಕಾಯುತ್ತಾ ಇದ್ದಾನಂತೆ. ಬ್ರಾಹ್ಮಣ ಎಂದಾಗ ಗೌರವ ಭಾವ ಮೂಡಿದ್ರು ತರುಣಿಯನ್ನು ಆಗ ಯಾವ ತರುಣಿ ಎನ್ನುವ ಹಾಗೆ ಆಲೋಚಿಸಬೇಕಾಗುತ್ತದೆ. ಏನೇ ಇರಲಿ, ಈಗ ನಮಗೆ ಸ್ವಲ್ಪ ಸಮಯ ಉಂಟು. ಬರ್ಲಿಕ್ಕೆ ಹೇಳಿ, ಬರ್ಲಿಕ್ಕೆ ಹೇಳಿ, ಬರ್ಲಿಕ್ಕೆ ಹೇಳಿ. ಧರಣಿ ದೇವಾಗೆ ಪೀಠ ಬಿದ್ದನು
ಧರಣಿ ದೇವಗೆ ಪೀಠವರು ಅಲ್ಲ ಅಲ್ಲ ಅಲ್ಲೇ ನಾಳೆಗೂ ಬೇಕು. ಕಳನು ತರುಣಿಯನು ಲೆಂದನು ಕಳನು ತರುಣಿಯನು ಲೆಂದನು ಬರವೇನು ಕಾರಣವೆನಲಾಗ ಬರವೇನು ಕಾರಣವೆನಲಾಗ ಸರದಿರುವಲೋಚನೆ ಬೇಡ ಅತಿ ಬೇಗ ಧರಣಿ ದೇವಗೆ ಪೀಠವೆತ್ತನು ಕಳನು ಕರುಣಿಯ ನೋಡುತ್ತ ಲೆಂದನು ಭೂಸುರರು ಓ ಭೂಸುರರು ಅಂತ ಹೌದು, ಯಾವುದು ಹೌದು. ನೀವು ಹೇಳಿದ್ದು. ಧರಣಿ ದೇವರು ಅಂತ, ಆ, ಧರಣಿಯಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಆದ್ರೆ ಆ, ಉತ್ತಮರಾದಂತಹ ಬ್ರಾಹ್ಮಣರು ನೀವು. ಹೇಳ್ತಾರೆ. ಎಲ್ಲಾ ಬ್ರಾಹ್ಮಣರು ಉತ್ತಮರು. ಆ, ಉತ್ತಮರಾಗಿದ್ದವರು ಎಲ್ಲರೂ ಬ್ರಾಹ್ಮಣರು. ಆ, ಬ್ರಾಹ್ಮಣೋತ್ತಮರು ಆ, ಬಹಳ ಕಡಿಮೆ. ಆ, ಅದು ನಿಮ್ಮಂತವರು. ಓ, ಸ್ವಾಮಿ, ಓ, ನಿಮ್ಮ ಆಗಮನದಿಂದ ಸಂತೋಷವಾಯಿತು. ಆ, ಅದಕ್ಕಾಗಿ ಆ, ಭೂಪತಿಯಾದಂತಹ ನಾನೇ ಆ, ನಿಮ್ಮನ್ನು ಎದುರ್ಕೊಂಡು ಆ, ಆದರದಿಂದ ಸ್ವಾಗತಿಸಿದ್ದೆ. ಆ, ನಾನು ನಿಮಗೆ ಆ, ಪೀಠವನ್ನಿತ್ತೆ. ಹೌದು. ಒಂದರ್ಥದಲ್ಲಿ ನಾನೇ ನಿಮಗೆ ಪೀಠ, ಆ, ಮತ್ತೆ ನಾನಿದ್ದದ್ದೇ ನಿಮಗೆ ಪೀಠ. ಪೀಠ. ಸಂತೋಷವಾಯಿತು ಸ್ವಾಮಿ. ಆ, ಓ, ಸ್ವಾಮಿ, ಓ, ಇದೆಲ್ಲಿ ಸಿಕ್ಕಿದ್ದು ನಿಮಗೆ? ಕೋಲ. ಒಂದು ಲೆಕ್ಕದಲ್ಲಿ ಕೋಲು ಅಂತಲೇ ಹೇಳಬಹುದದ. ಆ, ಹೌದು, ಆ, ಈ ತರುಣಿಯ ಬಗ್ಗೆ ನಾನು ಕೇಳುವುದು. ಓ, ಇವಳು ಆ, ಹೋಗುವ ದಾರಿಯಲ್ಲಿ ನೀವು ಸಿಕ್ಕಿಕೊಂಡದ್ದ, ಆ, ಅಥವಾ ನೀವು ಹೋಗುವಾಗ ಆ, ನಿಮ್ಮ ದಾರಿಗೆ ಇವಳು ಸಿಕ್ಕಿಕೊಂಡು? ಏನೇ ಇರಲಿ, ಆ, ಬ್ರಾಹ್ಮಣೋತ್ತಮರು ನೀವು ಎನ್ನುವ ಕಾರಣಕ್ಕಾಗಿ ಆ, ನನ್ನ ಗೌರವಕ್ಕನುಗುಣವಾಗಿ ನಿಮಗೆ ಮರ್ಯಾದೆಯನ್ನು ಕೊಟ್ಟಿದ್ದು. ಆ, ಬಂದಂತಹ ತರುಣಿ ಇವಳು ಅಂತ ಗೊತ್ತಿರ್ತಿದ್ರೆ ಆ, ಅಂಬ, ಎಂತದು? ಇದು ಸಾಲುಮರ. ಯಾರು ಸಾಲುಮರ. ಏಯ್! ಏನು ವರ? ಆ, ಸಾಲುವರ ಆ, ಇವ್ರೆ ಅದೇನು ಹಾಗೆ ಮಾತಾಡುದು? ಅದು ಹಾಗೆ ಏನೋ ಬಂದಿದ್ದೀರಿ? ಓ, ಹಸಿಮೆಣಸ. ಅಲ್ಲಪ್ಪ ಹಸಿ ಬಂದದ್ದು ಒಳ್ಳೆಯದಾಯ್ತು. ಓ, ಯಾಕೆ ಬಂದದ್ದು, ಏನು ಬಂದದ್ದು ಅಂತ ಹೇಳಿ ಬೇಗ ಹೋಗಿ. ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಪೇಳಿದಂದದಿ ನಿನ್ನ ಬಯಸಿ ಬಂದಿಗೆನೋ ಪೇಳಿದಂದದಿ ನಿನ್ನ ಬಯಸಿ ಬಂದಿಗೆನೋ ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಪೀಳಿದಂದದಿ ನಿನ್ನ ಬಯಸಿ ಬಂದಿಗೆನು ಹೇಳಿದಂದದಿ ನಿನ್ನ ಬಯಸಿ ಬಂದಿಗೆನು ಓಳುಗೊಂಡುದು ಮನವು ಓಳುಗೊಂಡುದು ಮನವು ಎನ್ನದು ವರಿಸೆನ್ನ ನೀನು ಕೋಳುಗೊಂಡುದು ಮನವು
ದೈನ್ಯದಲ್ಲಿ ನಾನು ಓಳುಗುಂಡುದು ಮನವು ಭರಿಸೆನ್ನ ನೀನು ಕೇಳಿಕೊಂಬೆನು ನಿನ್ನ ದೈನ್ಯದಲ್ಲಿ ನಾನು ಕೇಳಯ್ಯ ಕಳರ ಪವಿತ್ರ ಪಾದದಲ್ಲಿ ವಂದನೆಯಿಂದ ಸಲ್ಲಿಸುತ್ತಾ ಇದ್ದೇನೆ. ಏನು ಸ್ವಾಮಿ, ಗೊತ್ತಿದ್ದರೂ ಗೊತ್ತಿಲ್ಲದವರಾಗಿ ಮಾಡುತ್ತಾ ಇದ್ದೀರಿ. ನಾನು ಯಾರೆಂಬುದು ನಿಮಗೆ ಅರ್ಥವಾಗಿಲ್ವೇ? ನಿಮ್ಮ ಪ್ರೀತಿ ಅಂಬೆ ಸ್ವಾಮಿ ನಾನು. ಅಂದು ನಿಮಗೆ ಮಾತವನ್ನಿತ್ತವಳು, ಅದನ್ನು ಮರೆಯದೆ ಚಾಚು ತಪ್ಪದೆ ಈಡೇರಿಸಬೇಕೆನ್ನುವ ಕಾರಣಕ್ಕಾಗಿ ಈಗೊಳ್ಳಿ ನಿನ್ನನ್ನೇ ನಂಬಿ ಓಡೋಡಿಕೊಂಡು ಬಂದವಳು ನಾನು. ಹೆಚ್ಚು ಮಾತಿಲ್ಲ ಸ್ವಾಮಿ, ಹೋಯಿತು, ಎಲ್ಲ ಹೋಯಿತು. ಈ ಜೀವ ಎನ್ನುವುದಿರುವುದು ನಿಮಗಾಗಿ ಸ್ವಾಮಿ. ನನ್ನನ್ನು ಮದುವೆಯಾಗಿ ನನ್ನ ಪ್ರೀತಿಯಿಂದ ಇತ ಮಾತೆಂಬೆ ಬರಿದೆ ಸುಂದರಾಂಗಿ ನೀನು ನೊಯ್ದನವನು ನಿಮ್ಮ ನೊಯ್ದನವನು ಎಂತ ಬಂದು ಎನ್ನ ಬಯಸೋ ತೀರ್ಥ ಈಗ ನೀನು ಎಂತ ಬಂದು ಎನ್ನ ಬಯಸೋ ತೀರ್ಥ ಈಗ ನೀನು ಇಂಥ ಮಧ್ಯ ಕೆಂಬೆ ಬರಿದೆ ಸುಂದರಾಗಿ ನೀನು ಚಂದನದ ಗೊಂಬೆ ಕಾಶಿದೇಶಕ್ಕಾಗಮಿಸುವಾಗ ಉಪವನದಲ್ಲಿ ನಿನ್ನನ್ನು ನೋಡಿದಾಗ ನನಗರಿವಿಲ್ಲದೆ ನನ್ನ ರಸನೆಯಲ್ಲಿ ಒಸರಿದ್ದು ಪರಮ ಸುಂದರಿ ಎನ್ನುವ ಹಾಗೆ ಹೊಗಳಿದವರು ತಾವೇ ಅಲ್ವೇ? ತಪ್ಪಾಗಿ ಹೋಯಿತು ನೋಡು ಆ ರೀತಿಯ ಹೊಗಳಿಕೆಗಳು. ಯಾಕೆ ಸಿಟ್ಟು? ನನ್ನ ಅಂತರಂಗದಲ್ಲಿ ನಿನ್ನ ಕುರಿತಾಗಿ ಯಾವ ಭಾವ ಉಕ್ಕಿತ್ತು ಅದಕ್ಕಾಗಿ ಆ ಮಾತುಗಳು ಬಂದಿದ್ದು. ಆದರೆ ಏನಾಯಿತು? ನೀನು ಸುಂದರಿ ಹೌದು, ಯಾರ್ಯಾರ ಮನಸ್ಸನ್ನು ನೋಯಿಸುವುದಕ್ಕಾಗಿ ನಿನ್ನ ಅಂತರಂಗದಲ್ಲಿ ವಿಕೃತವೇ ಇರುವಂತಹ ಸುಂದರಿ. ಸ್ವಾಮಿ, ಕೇವಲ ಬಣ್ಣದಲ್ಲಿ ಸೌಂದರ್ಯ ಇಲ್ಲದೆ ಇದ್ರೆ ಸಾಲದೆ, ಮತ್ತೆ ಅಂತರಂಗದಲ್ಲಿ ಸೌಂದರ್ಯ ಇರಬೇಕು, ಮನಸ್ಸಿನಲ್ಲಿ ಸೌಂದರ್ಯ ಇರಬೇಕು. ನನಗೆ ಮಾತು ಕೊಟ್ಟೆ, ನನ್ನ ಜೀವಿತದಲ್ಲಿ ಮದುವೆಯಾಗುವುದಾದ್ರೆ ನಿನ್ನನ್ನೇ ಎನ್ನುವ ಹಾಗೆ ಭರವಸೆಯನ್ನಿತ್ತೆ. ಅದಕ್ಕಾಗಿ ಓಡೋಡಿ ಬಂದೆ. ಆಮೇಲೆ ನಡೆದದ್ದೇನು? ಏನು? ಸ್ವಯಂವರದಲ್ಲಿ ಆಮಂತ್ರಣ ಇಲ್ಲದೆ ಆಗಮಿಸಿ ನಮ್ಮಂತಹ ಪಾಟು ಯುದ್ಧದಲ್ಲಿ ಬಗ್ಗು ಬಡಿದ ಆತನೊಡನೆ ಒಂದು ಮಾತನ್ನಾಡದೆ ಏರಿರಿ ಎನ್ನುವ ಸನ್ನೆಯಿಂದಲೇ ರಥವನ್ನೇರಿ ಹೊರಟವಳು ಈಗ ಬಂದು ನನ್ನನ್ನು ವರಿಸಿ ಎನ್ನುವ ಹಾಗೆ ಹೇಳಿದ್ರೆ ಯಾರೇ ಕೇಳ್ತಾರೆ? ಯಾರೇ ಕೇಳ್ತಾರೆ? ಅಸುರೇಶ ಕೇಳಯ್ಯ ವಾಸುರೇಶ ಶಂತಪುತ್ರ ನಾನು
ಕುಶಲದಿಂದೊಡಬೇಡಿರಿ ನೀತಿ ಮಾರ್ಗವನು ಅಸುರೇಶ ಕೇಳಯ್ಯ ಶಂತಪುತ್ರನು ಕುಶಲದಿಂದೊಡಬೇಡಿರಿ ನೀತಿ ಮಾರ್ಗವನು ಉದುರಿವೆ ಮಾವಗೊಂಡು ಬಂದಿರ್ಬಿ ನಾನು ಉದುರಿವೆ ಮಾವಗೊಂಡು ಬಂದಿರ್ಬಿ ನಾನು ವ್ಯಸನವನು ತ್ಯಜಿಸೀಗ ವರಿಸಯ್ಯ ನೀನು ವ್ಯಸನವನು ತ್ಯಜಿಸೀಗ ವರಿಸಯ್ಯ ನೀನು ಅಸುರೇಶ ಕೇಳಯ್ಯ ಸಂತಪುತ್ರನನು ಕುಶಲದಿಂದೊಡಂಬಡಿಸಿ ನೀತಿ ಮಾರ್ಗವನು ಉದುರಿ ನೇಮವಗೊಂಡು ಬಂದಿರ್ಬಿ ನಾನು ವ್ಯಸನವನು ತ್ಯಜಿಸೀಗ ವರಿಸಯ್ಯ ನೀನು ವ್ಯಸನವನು ತ್ಯಜಿಸೀಗ ವರಿಸಯ್ಯ ನೀನು ಅಸುರೇಶ ಕೇಳಯ್ಯ ಆ ಆ ಯಾಕೆ ಸ್ವಾಮಿ, ನಿಮಗಾಗಿ ಬಂದವಳು ನಾನು. ನನ್ನ ಜೀವನದಲ್ಲಿ ಪ್ರಾಣ ಎನ್ನುವುದು ಉಂಟುಂಟಾದರೆ ನಿಮಗಾಗಿ ಮೀಸಲಿಟ್ಟದ್ದು ಸ್ವಾಮಿ. ಮತ್ತೊಬ್ಬರನ್ನು ಕನಸು ಮನಸ್ಸಲ್ಲಿ ಎಣಿಸಿಕೊಂಡವಳು ನಾನಲ್ಲ. ನೀವಾಡಿದ ಮಾತೇನು ಸರಿ ಸ್ವಾಮಿ. ಅಂದು ನಾವು ಏರಿರಿ ಎಣ್ಣೆಯ ರಥವನ್ನಂತ ಹೇಳಿದಾಗ ರಥವನ್ನು ಏರಿದವರು ಹೌದು, ಆದರೆ ನೀವು ತಿಳಿದುಕೊಂಡದ್ದು ತಪ್ಪಾಯಿತು ಸ್ವಾಮಿ. ಅಂತಹ ಶಂತನು ಪುತ್ರನಲ್ಲಿ ನನ್ನ ಮನದ ವಾಂಚೆಯನ್ನೇ ಹೇಳಿ ಅವರ ಮನಸ್ಸನ್ನು ಒಪ್ಪಿಸಿ ನೀತಿ ಮಾತನ್ನು ಆಡುವುದರ ಮೂಲಕ ನಿಮ್ಮ ಬಳಿಗೆ ಓಡೋಡಿಕೊಂಡು ಬಂದೆ. ವ್ಯಸನವನ್ನು ತ್ಯಜಿಸಿ ನನ್ನನ್ನು ತಾವು ವರಿಸಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೈ ಬೇಡ ಬೇಡ ನಂಬಲಾರೆ ನಾನು ನಾನಿರುವುದೇ ನಿಮಗಾಗಿ ಸ್ವಾಮಿ. ಬೇಕು ಎನ್ನುವ ಹಾಗೆ ನೀನು ಬೇಡುವುದು ಬೇಡ. ಯಾಕೆ? ಒಂದರ ಕ್ಷಣವು ನನ್ನ ಸಮ್ಮುಖದಲ್ಲಿ ನೀನು ನಿಲ್ಲುವುದು ಬೇಡ. ಸಿಟ್ಟಿನಲ್ಲಿ ಏನೇ ಏನೇ ವ್ಯಸನ ತ್ಯಜಿಸಿ ಎನ್ನ ಕೂಡು. ಹೌದು, ಯಾವ ವ್ಯಸನವನ್ನು ನಾನು ತ್ಯಜಿಸಬೇಕು? ನೀನು ಯಾವತ್ತೂ ನನಗೆ ಮೋಸ ಮಾಡಿದೆಯೋ ಅಯ್ಯೋ, ಆಮೇಲೆ ಆರಂಭವಾದದ್ದು ನನಗೆ ಕೆಲವು ದುರ್ವ್ಯಸನಗಳು. ಅದನ್ನು ಬಿಟ್ಟು ಬಿಡಿ, ನಾನಲ್ಲ. ಬಿಟ್ಟು ಬಿಡಿ, ಪಡೆದುಕೊಳ್ಳಿ ಎನ್ನುವುದಕ್ಕೆ ನೀನ್ಯಾರು? ನಿನ್ನದೇನಿದ್ರು ಬರಿದೆ ಪ್ರೀತಿ, ಎಲ್ಲವೂ ಸುಮ್ಮಗೆ. ಹೆಣ್ಮಕ್ಕಳ ಕುರಿತಾಗಿ ಗೌರವಯುತವಾದ ಭಾವನೆಯನ್ನು ಹೊಂದಿದವನು ನಾನು. ಎಲ್ಲಿಯವರೆಗೆ? ಕಾಶಿ ದೇಶಕ್ಕಾಗಮಿಸಿ ನಂದ ಆ ಉಪವನದಲ್ಲಿ ನಿನ್ನನ್ನು ಸಂಧಿಸುವಲ್ಲಿಯವರೆಗೆ. ಆಮೇಲೆ ಇಡೀ ಹೆಣ್ಣು ಸಂಸಾರಕ್ಕೆ ನೀನೊಂದು ಮಸಿಯಾಗಿ ಉಳಿದವಳು. ಗೌರವಯುತವಾದಂತಹ ಸಂಸ್ಕಾರವನ್ನು ಹೊಂದಿರಬೇಕಿತ್ತು ನೀನು. ಆದರೆ
ನಿನ್ನ ಆ ಗೌರವಯುತವಾದ ಸಂಸ್ಕಾರಕ್ಕೆ ಅವನ ರಥವನ್ನು ಏರುವಾಗಲೇ ಅಂತ್ಯ ಸಂಸ್ಕಾರ ಹಾಡಿದವಳು ನೀನು. ಏನೋ ತಿಳಿಯದೆ ನಿನ್ನನ್ನು ಒಳಗೆ ಸೇರಿಸಿ ಆಗಿದೆ. ಇನ್ನು ಮುಂದೆ ಆ ತಪ್ಪನ್ನು ಎಸಗಲಾರ ಈ ಸಾಲ್ವ. ಹಾಗತ್ಯ ಮಾತು ನೀವಾದ್ರೆ ಹೇಳಿ ನೋಡಿ. ನಿಲ್ಲು ಅಸುರೇಶ, ನಿಮ್ಮದು ಶುರುವಾಯ್ತಾ? ಅದುರೇ ಕೆಳಯ್ಯ ಎನ್ನಯ ಜೊತೆಯೊಳು ಬಿಸಜ ಗಂಧಿಯ ನಿನ್ನ ಬಳಿಗೆ ಕುಶಲದಿ ಹೋಗೆಂಬು ಕಳುಹಿ ಕೊಟ್ಟನು ನಮ್ಮ ಅಸಮ ವಿಕ್ರಮಿ ಭೀಷ್ಮ ಕೇಳು. ಅಸಮ ವಿಕ್ರಮಿ ಭೀಷ್ಮ ಕೇಳು. ಅಸುರೇಶ, ಕರ್ಕೊಂಡೋಗಿ. ಸ್ವಲ್ಪ ನಿಲ್ಲು. ನನ್ನ 2 ಮಾತಿಗೆ ಅವಕಾಶ ಕೊಡಬೇಕು. 2 ಮಾತು ಅಂತ ಇನ್ನೆಷ್ಟು ಮಾತುಂಟು? ಎರಡೇ. ಅಯ್ಯ, ಏನು ನೀವು ಮಾತಾಡುತ್ತಿರುವುದನ್ನು ತುಂಬಾ ಹೊತ್ತಿನ ಕುಳಿತು ಕೇಳ್ತಾ ಇದ್ದವನು ನಾನು. ಕುಳಿತು ಕೇಳಿದವರು ಮಲಗಿದ್ದೀರಾ? ಇಲ್ಲ, ಕೇಳ್ತಾ ಇದ್ದೆ. ಅಂಬೆ ವಿಧ ವಿಧವಾಗಿ ಕೇಳಿಕೊಂಡ್ರು ಕೂಡ ನೀನು ಅದನ್ನು ತಿರಸ್ಕರಿಸ್ತಾ ಇದ್ದಿ. ನಮ್ಮದು ವಿಧ ಇಲ್ಲ, ಒಂದೇ. ವಿಷಯ ಎಲ್ಲ ತಿಳಿದದ್ದೇ. ಭೀಷ್ಮಾಚಾರ್ಯರು ಕಾಶಿಯಿಂದ ಕರ್ಕೊಂಡು ಬಂದದ್ದು. ನೆನಪಿಸಬೇಡಿ, ಕುದಿಯುತ್ತದೆ. ಆಚಾರ್ಯರು ನನ್ನ ಜೊತೆಯಲ್ಲಿ ಅವಳನ್ನು ಕಳುಹಿಸಿದ್ದಾರೆ. ಯಾವ ಆಚಾರ್ಯ? ಭೀಷ್ಮಾಚಾರ್ಯರು. ಅವರೇ? ಹೌದು. ಇಲ್ಲಿ ಸೌಭಾ ಪಟ್ಟಣಕ್ಕೆ ಹೋಗಿ ಈ ಸಾಲ್ವನ ಬಳಿ ಬಿಟ್ಟು ಬರಬೇಕು ಎಂಬುದಾಗಿ. ಯಾವುದನ್ನು ಬಿಟ್ರಿ? ಇವಳನ್ನು ಹಾಗೆ ಕರ್ಕೊಂಡು ಬಂದಿದ್ದೇನೆ. ಈಗ ನೀನು ಎಷ್ಟು ಹೇಳಿದ್ರು ಕೇಳುವವನಲ್ಲ. ಭೀಷ್ಮನಾಗಿ ಅಂತ ನಾನು ಬಂದಿದ್ದೇನೆ, ಆ ಕೆಲಸವನ್ನು ಮಾಡಿದ್ದೇನೆ. ಮತ್ತೆ ಒಂದು ವಿಷಯ ಉಂಟು ನನಗೆ. ಇದು ನನಗೆ ಸ್ವಲ್ಪ ಜ್ಯೋತಿಷ್ಯ ಗೊತ್ತುಂಟು. ಸ್ವಲ್ಪ ಗೊತ್ತಿದ್ರೆ ನಾನು ಅದನ್ನೆಲ್ಲ ಒಪ್ಪುವುದಿಲ್ಲ. ಅಲ್ಲ, ನಿಮಗೆ ಹೇಳುವಷ್ಟು ನನಗೆ ಗೊತ್ತುಂಟು. ಜ್ಯೋತಿಷ್ಯ ಹೇಳ್ಬೋದಾ? ಜ್ಯೋತಿಷ್ಯ ಹರಿದಿ ನಾನು ಜ್ಯೋತಿಷ್ಯ ಗಣಿತಗಳನ್ನು ಪರಿಶೋಧಿಸಲು ನಿಮ್ಮ ಭಯರಿಗೆ ಪರಿಶೋಧಿಸಲ್ಗೆ ನಿಮ್ಮ ಭಯರಿಗೆ ಸರಿ ಬರುತ್ತಿದೆ, ಸರಿ ಬರುತ್ತಿದೆ, ಸರಿ ಬರುತ್ತಿದೆ. ಕೂಟ ಗಣಗಳು ತಾನಾಗಿ ಹರಿತಂದಳನು ಬಿಡಬೇಡ, ಹರಿತಂದಳನು ಬಿಡಬೇಡ. ಹರಿದಿ ಅಯ್ಯ ಸಾಲ್ವೇಶ, ಏನು? ಒಬ್ಬ ವ್ಯಕ್ತಿಯ ಜೀವನ ಒಂದು ಚರಿತ್ರೆಯನ್ನು ಒಂದು ಜಾತಕದಿಂದ ತಿಳಿಯುವುದಕ್ಕಾಗ್ತದೆ. ಯೋಗ, ಕರ್ಣ, ವಾರ, ನಕ್ಷತ್ರ, ತಿಥಿ ಇವುಗಳಿಂದ. ಅದಕ್ಕೆ ಪಂಚಾಂಗ ಅಂತ ಹೆಸರು. ಈ ಪಂಚಾಂಗದಲ್ಲಿ ಇವ ಹುಟ್ಟಿದಂದಿಂದ ಕೊನೆಯವರೆಗೆ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಆಗುತ್ತದೆ ಎಂಬುದಾಗಿ ತಿಳಿಯುವುದಕ್ಕಾಗುತ್ತದೆ. ಪಂಚಾಂಗದಲ್ಲಿ ಯಾರು ಹುಟ್ಟುವುದು? ಪಂಚಾಂಗ ಹುಟ್ಟಿದ ಮೇಲೆ ಪಂಚಾಂಗ ಆಗುವುದು. ಹುಟ್ಟಿದ ಒಬ್ಬ ವ್ಯಕ್ತಿಯ ಪಂಚಾಂಗದ. ಹೌದು. ಹಾಗೆ ನನಗೆ ಜ್ಯೋತಿಷ್ಯ ಗೊತ್ತುಂಟು, ಪಂಚಾಂಗವನ್ನು ನೋಡಿ ಹೇಳಬಲ್ಲೆ. ಪಂಚಾಂಗವನ್ನು ನೋಡಿ ಯಾರು ಹೇಳಬಲ್ಲ? ಹಾಗಲ್ಲ, ಅದು ಎಲ್ಲವನ್ನು ತಿಳಿಯುವುದಕ್ಕಾಗುವುದಿಲ್ಲ. ಇದು ನಿನ್ನ ಪಂಚಾಂಗ ಎಲ್ಲಿ ಉಂಟು? ನಿನ್ನ ಪಂಚಾಂಗ ಕೊಡಿ. ನನ್ನ ಪಂಚಾಂಗ ದೇಹದಲ್ಲೇ ಉಂಟು. ಅದಲ್ಲ, ಬರ್ದಿದ್ದ ಹಿರಿಯರೆಲ್ಲ ಬರ್ದಿದ್ದಾರಲ್ಲ ಜಾತಕ. ಜಾತಕ. ಜಾತಕ ಯಾವತ್ತೋ ಸುಟ್ಟು ಹಾಕಿದ್ದೇನೆ ನಾನು. ಹೌದಾ? ಇಂಥದ್ದೆಲ್ಲ ಯಾವಾಗ ಕೈ ಕೊಡ್ತದ ಆವತ್ತೇ ನನ್ನ ಜಾತಕವನ್ನು ಸುಟ್ಟು ಸುಡುಕರಿ ಮಾಡಿ ಎಸೆದಿದ್ದೆ. ಒಳ್ಳೇದಾಯ್ತು. ಜಾತಕ ಇಲ್ಲಲ್ಲ, ಮತ್ತೆ ಕೇಳಿದ್ಯಾಕೆ ಒಳ್ಳೇದಾದ್ರೆ? ಬೇಡ, ನನಗೆ ಮುಖ ನೋಡ್ಲಿಕ್ಕೆ ಗೊತ್ತುಂಟು. ನೀನು ಹಾಗೆ ನೋಡಬೇಡ. ನೀನಲ್ಲ ನೋಡುದು, ನಾನು ನೋಡುದು ನಿನ್ನ ಮುಖ. ಅದೇ ನೋಡಿ ಅಂತ. ನನ್ನ ಮುಖ, ನಿನ್ನ ಮುಖ ನೋಡಿ ನಾನು ಎಲ್ಲವನ್ನು ಹೇಳಬಲ್ಲೆ. ನಿನ್ನ ಮುಖವನ್ನು ನೋಡಿದೆ, ಆಕೆಯ ಮುಖವನ್ನು ನೋಡಿದೆ, ನಿಮಗೆ ಸರಿ ಬರ್ತದೆ. ಯಾವುದು? ಜೊತೆ ನಿಮ್ಮ ಗಣ ಕೂಟ ಇವುಗಳನ್ನೆಲ್ಲ ನೋಡುವಾಗ ನೀವು ಮದುವೆಯಾದ್ರೆ ನಿಮ್ಮ ಜೀವನ ಶೈಲಿ ಸರಿಯಾಗಿ ಸಾಗಬಹುದು ಎಂಬುದಾಗಿ ನಾನು ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ಸಾಲ್ವೇಶ ಬ್ರಾಹ್ಮಣ
ಹಿರಿಯ ನನ್ನ ಮಾತಿಗೆ ಬೆಲೆ ಕೊಟ್ಟು ಆಕೆಯನ್ನು ಮದುವೆಯಾಗಿ ಯಜ್ಞೋಪವಿತ್ತಕ್ಕೆ ಯಾವತ್ತೂ ಬೆಲೆ ಕೊಡ್ತೇನೆ. ಮಾತಿಗೆ ಮನ್ನಣೆಯುಂಟು. ಆದರೆ ಅವಳ ಕುರಿತಾಗಿ ಆಲೋಚಿಸುವಾಗ ಬೆನ್ನು ಹಿಡಿದು ಹೋದವಳು ಅವನನ್ನೊಮ್ಮೆ ಮುಟ್ಟಿ ಬಂದ ಮೇಲೆ ಮತ್ತೆ ನನ್ನನ್ನು ಒಪ್ಪುತ್ತೇನಂತಾದ್ರೆ ಅದನ್ನೆಲ್ಲ ಒಪ್ಪುವ ಪ್ರಮೇಯವಿಲ್ಲ. ಕರುಣೆಯೊಳಗೇಳುತ್ತಲೆಂದಳು ಪರರ ಸ್ಪರ್ಶವ ಕೈಯಲಿಲ್ಲೆಂದು ಗುರುತರದ ನಂಬಿಕೆ ಪ್ರಮಾಣವ ವಿರಚಿಸುವೆನು. ಕರುಣೆಯೊಳಗೆ ಹೇಳುತ್ತ ಹೆಣ್ಣಿನ ಮನಸ್ಸನ್ನು ಹೆಣ್ಣು ಮಾತ್ರ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಹೋಗಿದ್ದೀರಿ ನೀವು. ಏನು ಆಡಿಬಿಟ್ಟಿರಿ ತಾವು. ನಿಮಗೆ ಒಂದು ತಂಗಿ ಅಕ್ಕ ಇದ್ರೆ ಎಲ್ಲಾದ್ರೂ ಅವರು ಪ್ರೀತಿ ಮಾಡಿದಂತಹ ಆ ವ್ಯಕ್ತಿಯಲ್ಲಿ ಮಾತನಾಡುವಾಗ ಇಂತಹ ಮಾತನಾಡಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತಾ ಇತ್ತು. ಎಂತ ತಂಗಿಯೂ ಬೇಡ ಅಕ್ಕನೂ ಬೇಡ ನನಗೆ. ಬಿಡುವ ಸ್ವಾಮಿ, ಅಂದು ನಾನು ಉಪವನ ತಿರುಗಾಟ ಮಾಡುತ್ತಿರುವಂತಹ ವೇಳೆಯಲ್ಲಿ ನೀವಾಗಿ ಬಂದು ಕೇಳಿಕೊಂಡದ್ದು, ಅಂಬೆ ನಿನ್ನ ರೂಪಕ್ಕೆ ನಾನು ಸೋತು ಹೋಗಿದ್ದೇನೆ, ಮದುವೆ ಆಗುದ್ರೆ ನಿನ್ನನ್ನೇ ಮದುವೆ ಆಗುತ್ತೇನೆ ಎನ್ನುವುದಾಗಿ. ಆವಾಗ ನಿಮ್ಮ ರೂಪಕ್ಕೆ ನಾನು ಮರಣಾದೆ ಸ್ವಾಮಿ. ಭಾಷ್ಯದಲ್ಲಿ ಸೌಂದರ್ಯ ಉಂಟು, ಒಳಗಿಷ್ಟು ಕೊಳಕುಂಟು ಅಂತ ಯಾರಿಗೂ ಗೊತ್ತಿತ್ತು. ತಿಳಿದುಕೊಂಡದ್ದು ನೀವು ಮಾತ್ರ ಆಯಿತು. ನಾನು ನಿಮ್ಮನ್ನು ನಂಬಿದ್ದೇನೆ ಸ್ವಾಮಿ. ಆದ ಕಾರಣ ಪರರ ಸ್ಪಷ್ಟವನ್ನು ಗೈರಿದ್ದೇನೆನ್ನುವ ಕಾರಣಕ್ಕಾಗಿ ಆ ರೀತಿ ಈ ರೀತಿಯಾದ ಉತ್ತರ ಕೊಡುವುದು ಬೇಡ, ನನ್ನ ಮನಸ್ಸನ್ನು ನೋಯಿಸುವುದು ಬೇಡ. ಅಂತಹ ಸ್ಪರ್ಶ ನಾನು ಮಾಡಿದವಳು ನಾನಲ್ಲ ಸ್ವಾಮಿ. ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಜೀವನದಲ್ಲಿ ನನ್ನನ್ನು ಮದುವೆ ಉಂಟುಂಟಾದ್ರೆ ನಿಮ್ಮ ಜೊತೆ ಹೊರತು ಅನ್ಯರನ್ನು ನಾನು ಕನಸು ಮನಸ್ಸಲ್ಲಿ ಎಣಿಸುವಳು ನಾನಲ್ಲ ಸ್ವಾಮಿ. ವ್ಯಭಿಚಾರಿ ಅಯ್ಯೋ ಸ್ವಭಾವಾಸುರಿಯಾಗಿರಬಹುದು, ಆದರೆ ಹೆಣ್ಮಕ್ಕಳ ಕುರಿತಾಗಿ ಕೇವಲವಾಗಿ ಆಲೋಚಿಸುವವನಲ್ಲ ಈ ಭೂಪತಿ. ಏನೇ ನನಗೇನು ನಿನ್ನ ವ್ಯಕ್ತಿತ್ವದ ಕುರಿತಾಗಿ, ನಿನ್ನ ಚರ್ಯೆಯ ಕುರಿತಾಗಿ ಸಂದೇಹ ಬೇಡ ನಿಮಗೆ. ನೀನು ಹೇಳುವ ಅಗತ್ಯವಿಲ್ಲ. ಯಾಕೆ? ಗೊತ್ತಿದೆ ನನಗೆ. ಬೇಕಿದ್ರೆ ಪ್ರಮಾಣ ಮಾಡ್ತೇನೆ. ಪ್ರಮಾಣ ಬೇಕು. ಪ್ರಮಾಣಕ್ಕೆ ಬೆಂಕಿ ಬಿತ್ತು ಕೆಟ್ಟವಳೆ ಏನಂತ ಭಾವಿಸಿದ್ದೀಯೇ ನೀನು? ನಿಮ್ಮ ಆಣೆ ಇದ್ದೇನೆ. ಆಣೆ ಹಾಕಿ ನನ್ನನ್ನು ಕೊಲ್ಲುವ ಸಾಹಸವನ್ನು ಮಾಡಬೇಡ ನೀನು. ನಾನು ಏನೇ ಇರಲಿ, ನಿಜವಾಗಿಯೂ ಶುದ್ಧವಾದಂತಹ ಪ್ರೀತಿ ಪ್ರೇಮ ನನ್ನ ಅಂತರಂಗದ ಕುರಿತಾಗಿ ನಿನ್ನಂತರಂಗದಲ್ಲಿ ಅಂಕುರಿಸಿದ್ದಿದ್ರೆ ಅವನು ಹೇಳುವಾಗ ಅವನ ಚಂದನವನ್ನು ನಡರಿ ಹೇಗೆ ಹೋಗುವುದಕ್ಕೆ ಸಾಧ್ಯ ಇತ್ತು. ಅರ್ಥ ವಿಧಿಯಲ್ಲ, ಹಣೆ ಬರಹ ನಿನ್ನದ್ದು. ಏನು ಮಾಡೋಣ? ಮಾತಾಡಬೇಡ. ಅಡಿಗಡಿಗೆ ನಿನ್ನನ್ನೇ ನೀನು ಸರಿ ಎನ್ನುವ ಹಾಗೆ ಸಾಧಿಸುವ ಪ್ರಯತ್ನವನ್ನು ಮಾಡಿದ್ರೆ ಅರ್ಥವಾಯಿತು. ಏವಿ ಅಭಿಚಾರಿ
ವ್ಯಭಿಚಾರಿ ವ್ಯಭಿಚಾರಿ ನಾನಂತ ನೀವು ಹೇಳ್ತಾ ಇದ್ದೀರಿ. ಮತ್ತೆ ಯಾರು? ಸರಿ ಸ್ವಾಮಿ, ನಿಮ್ಮ ಕೊಳಕು ತುಂಬಿದ ಮನಸ್ಸಿನ ನನಗೆ ಈಗ ಅರ್ಥ ಆಯಿತು. ಎಷ್ಟಾದ್ರೂ ನೀವು ಬಚ್ಚಲ ನೀರನ್ನೇ ಸೇವಿಸೋರು ನೀವು, ನನಗೆ ಅರ್ಥ ಆಯಿತು. ಕುಡಿದು ಮಾತನಾಡುವವರು ತಾವಾಗಿದ್ದೀರಿ ಸ್ವಾಮಿ. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವ್ಯವಧಾನ ನಿಮಗಿಲ್ಲ. ಅಂದು ನೀವು ಉಪವನಕ್ಕೆ ಬಂದು ನನ್ನ ರೂಪಕ್ಕೆ ಸೋತು ನೀವು ಮದುವೆ ಆಗ್ತಿರಂತ ಆಡಿ ನನ್ನ ಮನಸ್ಸನ್ನು ಕೆಡಿಸೋರು ತಾವಾಗಿದ್ದೀರಿ. ಯಾಕೆ? ಕೇವಲ ನಿಮ್ಮ ರೂಪ ಸೌಂದರ್ಯಕ್ಕೆ ಮರುಳಾಗಿ ಹೋದವಳು ನಾನು. ಬಣ್ಣದ ಬದುಕು ಅಂತ ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಅಂದೇ ನನಗೆ ಈ ವಿಷಯ ತಿಳಿಯುತ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಪ್ರಮಾಣ ವಾಚನ ಮಾಡುವವಳು ನಾನು ಆಗುತ್ತಿರಲಿಲ್ಲ. ಹೇಳಿದಿರಲ್ಲ ವ್ಯಭಿಚಾರ ನಾನು ಹೇಳಿ. ಹೌದು, ವ್ಯಭಿಚಾರ ನಾನಲ್ಲ, ನೀನಪ್ಪ. ಗಂಡಸು ಸಾಲ್ವ ಗಂಡಸು ಯಾರಿಗೆ ಯೋಚಿಸಿಯೇ ಕಾಲನ್ನೂರುತ್ತಾನೆ ಹೊರತು ನಿನ್ನ ಹಾಗೆ ಅವಿವೇಕಿ ಅಂತ ವರ್ತಿಸಲಾರ. ಏನು ಏನಾಡಿದ್ಯೆ? ಸಾಲ್ವನ ಒಡ್ಡೊಳಗ ಚಾವಡಿ ಇದು. ಇನ್ನೇನಾದ್ರೂ ಕೊಳ್ಳಕ್ಕೂ ಮಾತನಾಡಿದ್ರೆ ನಿನ್ನನ್ನು ಕೊಚ್ಚಿ 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 ಹಾಕಿ ರಮಣೋತ್ತಮ ಜೊತೆಗೆ ನೀವಿದ್ದೀರಿ ಅನ್ನೋ ಕಾರಣಕ್ಕೆ ಬಿಡ್ತೇನೆ. ನಾನು ಸ್ವಲ್ಪ ತಕೊಂಡು ಬರ್ತೇನೆ. ಎಂತದ್ದು? ತೃಷೆಗೆ ನೀರು. ಆಯ್ತು. ಹೀಗೆ ಮಾತಾಡುದು ಮತ್ತೆ ಅವರ ಅಂದ ಮಾತು ಸತ್ಯವೇ? ನಾನು 3 ಬಾರಿ ಎದ್ದಿದ್ದೇನೆ ಸಿಟ್ಟಿನಲ್ಲಿ ಕೇಳಬೇಕು ಅಂತ. ಮತ್ತೆ ಯಾಕೆ ಮುಂದೆ ಬರಲಿಲ್ಲ ನೀವು? ಕೈಯಲ್ಲಿ ಕತ್ತಿತ್ತು ಸ್ವಾಮಿ. ಧೈರ್ಯ ಬರಲಿಲ್ಲ. ಕತ್ತಿ ನೋಡಿ ಬ್ರಾಹ್ಮಣರಾದ ನೀವು ಹೆದರಿಕೊಂಡಿದ್ದೀರಿ. ಅವರ ಆಡಿದ ನುಡಿಯನ್ನು ಕೇಳಿ ನನ್ನ ಮನಸ್ಸೇ ಛಿದ್ರವಾಗಿ ಹೋಯ್ತು ಸ್ವಾಮಿ. ಯಾರಿಗಾದ್ರೂ ಆಗಬೇಕು ಬೇಡ. ಈ ಪ್ರೀತಿ ಪ್ರೇಮ ಎನ್ನುವುದು ಇವತ್ತಿಗೆ ನಿಂತು ಹೋಗಬೇಕು. ಬೆಂಕಿ ಹಾಕ್ಲೇದಕ್ಕೆ ನನ್ನನ್ನು ನೋಡಿ ಮತ್ತೊಬ್ರು ಕಲ್ತುಕೊಳ್ಬೇಕು. ಹೌದು. ಇರ್ಲಿ ಸ್ವಾಮಿ, ಆದದ್ದೆಲ್ಲ ಆಯ್ತಲ್ಲ. ಆಯ್ತು. ಇನ್ನೇನು ಮಾಡುದು? ಹೋಗುವ ನನ್ನ ದಾರಿಗೆ ಸುಂಕವಿಲ್ಲ, ಹೋಗುವ. ಅಲ್ಲ, ಹೋಗುದಕ್ಕೆ ಹೋಗುವ. ನನ್ನ ಕೆಲಸ ಅದೇ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ನಿಮಗೇನಾಗಬೇಕು? ಅಲ್ಲ, ಇದು ಅಲ್ಲಿ ದಾರಿಯಲ್ಲಿ ಸ್ವಾಮಿ ಕೇಳಿದ್ದು. ದಾರಿಯಲ್ಲಿ ಬರುವಾಗ ನೀವೇನು ಕೇಳಿದ್ದೀರಿ ಸ್ವಾಮಿ? ನಾನು ಮಾತನ್ನು ಹೇಳಿದವಳು ಕೊಡುತ್ತೇನೆ ಎಂಬುದಾಗಿ ಯಾವಾಗ? ಅವರನ್ನು ಮದುವೆಯಾಗಿ ಅವರು ನಾನು ರಾಣಿ ಆದ್ರೆ ನಿಮಗೆ ಬೇಕಾದನ್ನು ಕೊಡುತ್ತೇನೆ ಎನ್ನುವುದಾಗಿ. ಅವರು ರಾಜನೂ ಅಲ್ಲ, ನಾನು ಆಗ್ಲಿಕ್ಕಿಲ್ಲ. ಇನ್ನೇನು ಒಂದು ಕರೆ ತಂದಳಿ ವೃದ್ಧನ, ಕರೆ ತಂದಳಿ ವೃದ್ಧನ, ಈ ವೃದ್ಧನ ಕರೆ ತಂದಳಿ ವೃದ್ಧನ. ಸುರನದಿ ಸುತನು ಕಳುಹಾಲಿಲ್ಲೆಂಬುದ, ಸುರನದಿ ಸುತನು ಕಳುಹಾಲಿಲ್ಲೆಂಬುದ
ನನ್ನದಿ ಸುತನು ಕಳುಹಲಿಲ್ಲವೆಂಬುದ ಕಳುಹಲಿಲ್ಲೆಂಬುದ ಪರವಾದೆ ಬಿಡಾಯ್ತು. ಹಸ್ತಿನೆಯಲ್ಲಿರುವವರು ಇಂಥ ಮೋಸಗಾರರಲ್ಲ ಎನ್ನುವುದು ಗೊತ್ತಿತ್ತು. ಏ ವಿಪ್ರ, ಓಹೋ, ಇವನನ್ನು ನೀನು ಸಾಕ್ಷಿಗೆ ಕರ್ಕೊಂಡು ಬಂದದ್ದು. ಸುರಾದಿ ಸುತನಾದಂತಹ ಭೀಷ್ಮ ದೇವವೃತ ನಾಮಕ ಸಚ್ಚಾರಿತ್ರವನ್ನು ಹೊಂದಿದವು. ಅದಕ್ಕಾಗಿ ಬಾಗಿತು ಮಂಡೆ ನಮ್ಮದು ಅಂದು. ಹಾಗೆಂದು ಆತನ ಹೆಸರು ಹೇಳಿದ ತತ್ಕ್ಷಣದಲ್ಲಿ ಮತ್ತೊಮ್ಮೆ ಈ ಸುಳ್ಳರಿಗೆ, ಕುಹಕಿಗಳಿಗೆ, ವಂಚಕರಿಗೆ ಬಾಗುವ ತಲೆ ಇದಲ್ಲ, ಸಾಲ್ವನ ತಲೆ. ವಿಪ್ರ ಹೆಗಲಲ್ಲಿ ಯಜ್ಞೋಪವಿತ್ತ ಇದ್ದ ಕಾಲಕ್ಕೆ ಹುಸಿ ನುಡಿಯನ್ನಾಡಿದ್ರು. ಮನ್ನಿಸುತ್ತಾರೆ ಎನ್ನುವ ಭ್ರಮೆಯೋ ಭಟ್ಟ ನಿನ್ನ ಅಹಂಕಾರವೇ. ಏಯ್, ಮರ್ಯಾದೆಯಾಗಿ ಹೇಳ್ತೇನೆ, ಏನೋ ಬ್ರಾಹ್ಮಣ ಅಂತ ಬಿಟ್ಟಿದ್ದೆ. ನಿನ್ನ ಸೊಂಟ ಮುರಿದು ಸೊಂಟ 24 ಮಾಡಿಯೇ ಹೋಗು. ಇವಳನ್ನು ಕರೆದುಕೊಂಡು ಹೋಗು ಕೆಟ್ಟವನೇ. ಬದುಕನ್ನು ಹಿಂಡಿದ ಪಾಪಿ, ನರಕ ಅನುಭವಿಸಬೇಕಾದೀತು. ಅಂಬೆ, ಕೇವಲೊಂದು ದ್ರವ್ಯದ ಆಸೆಯಿಂದ ನೋಡಿದ್ದೀರಾ, ಸಾಲ್ವ ಭೂಪತಿಗಳಿಂದ ಬಾಯಿಗೆ ಬಂದಂತೆ ಎಂತೆಂತಹ ಕರುಣ ಕಠೋರವಾದ ನುಡಿಯನ್ನು ಕೇಳುವಂತಹ ಹೆಣ್ಣಾಗಿ ಹುಟ್ಟಿದ ನನ್ನ ಕರ್ಮಸ್ವಾಮಿ ಕರ್ಮ. ಆದರೆ ನಿಮ್ಮಲ್ಲೊಂದು ಕೇಳೋದು, ಈ ರೀತಿ ಇವನ ಎದುರಲ್ಲಿ ಯಾಕೆ ಸ್ವಾಮಿ ವರ್ತಿಸಿದ್ದು ತಾವು? ನಾನೇನು ಅನ್ಯಾಯ ಮಾಡಿದ್ದೇನೆ ನಿಮಗೆ? ನಾನಾಗಿ ಕೇಳಿದಲ್ಲ ಅಂಬೆ, ನನ್ನ ಬಡತನ ಕೇಳಿಸಿತ್ತು. ಬಡತನ? 5 ಮಂದಿ ಹೆಣ್ಣು ಮಕ್ಕಳಿದ್ದಾರೆ, ಪ್ರಾಯಕ್ಕೆ ಬಂದಿದ್ದಾರೆ. ಮದುವೆ ಮಾಡಿಸಬೇಕಿದ್ರೆ ಧನ ಬೇಕಲ್ಲ. ಅದಕ್ಕಾಗಿ ಇಲ್ಲಿ ಸಿಕ್ಕಿದ್ರೆ ದೊಡ್ಡ ಮಗಳಿಗಾದ್ರೆ ಮದುವೆ ಮಾಡಿಸಬಹುದು ಎಂಬುದಾಗಿ ತಿಳಿದು ನಾನು ಕೇಳಿದೆ ವಿನಾ ನಿನಗೆ ಈ ರೀತಿಯಾಗಿ ಕಷ್ಟವನ್ನು ಕೊಡಬೇಕು ಎಂಬುದಾಗಿ ಕೇಳಿದಲ್ಲ ಅಂಬೆ. ಅಳಬೇಡಿ ಸ್ವಾಮಿ, ನಿಮ್ಮ ಮಾತಿನ ಮರ್ಮ ಏನು ಚೆನ್ನಾಗಿ ಅರ್ಥ ಮಾಡಿಕೊಂಡವಳು ನಾನು. 5 ಮಂದಿ ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತವರು ತಾವಾಗಿದ್ದೀರಿ. ಒಂದು ಮಗಳಿಗೆ ಮದುವೆ ಮಾಡೋದಕ್ಕೆ ಕಷ್ಟವಾಯಿತು, ಕೊಡುವುದಕ್ಕೆ ಹಣ ಇಲ್ಲ ಎನ್ನುವುದಾಗಿ ವ್ಯಥೆಯಿಂದ ನೀವು ಆಸೆ ಪಟ್ಟು ನನ್ನಲ್ಲಿ ದ್ರವ್ಯವನ್ನು ಯಾಚಿಸಿದ್ದು. ಚಿಂತಿಸಬೇಡಿ, ಯಾವ ಕಾರಣಕ್ಕೂ ಅಂಬೆ ಎದುರು ನೀವು ನಿಂತದ್ದು ಸ್ವಾಮಿ. ಇನ್ನು ಮುಂದೆ ನೀವು ಕಣ್ಣೀರು ಸುರಿಸಬಾರದು. ಯಾಕೆ ಗೊತ್ತುಂಟೆ? ಯಾಕೆ ಅಂಬೆ? ಪೂಜ್ಯರಂದ್ರೆ ದೇವರಂದ್ರೆ ಕೇಳಿದ್ರೆ ಈ ಪ್ರಪಂಚದಲ್ಲಿ ಕಣ್ಣೇ ಕಾಣುವರು ಬ್ರಾಹ್ಮಣರು ಮಾತ್ರವಂತೆ. ನಿಮ್ಮ ಕಣ್ಣಿಂದ ಒಂದು ಬಿಂದು ಜಲವು ಭೂಮಿಗೆ ಬಿದ್ದರೆ ಸಾಕಂತೆ. ಆ ಭೂಮಿಗೆ ಬರಗಾಲ ಬರುವುದಕ್ಕೆ ಸಾಧ್ಯ ಉಂಟು ಸ್ವಾಮಿ. ಅಂತಹ ಕೆಲಸವನ್ನು ನೀವು ಮಾಡಬಾರದು. ಈಗೊಳ್ಳಿ, ನಿಮಗೆ ಚಿಂತೆ ಇರುವುದು ಮಗಳಿಗೆ ಮದುವೆ ಆಗಲಿಲ್ಲ, ಕೊಡುವುದಕ್ಕೆ ನಲ್ಲಿ ಹಣ ಇಲ್ಲ ಎನ್ನುವುದಾಗಿ ಅಲ್ವೇ ಸ್ವಾಮಿ? ನಮ್ಮನ್ನು ಹುಟ್ಟಿಸಂತ ತಂದೆ ಮಗಳ ಜೀವನ ಉಜ್ವಲವಾಗಬೇಕೆಂಬ ಕಾರಣಕ್ಕಾಗಿ
ಸಂತೋಷದ ಹರಸಿ ನನಗಾಗಿ ಕೊಟ್ಟಂತಹ ಬಂಗಾರದ ಈ ಮಾಲಸ್ವಾಮಿ ಬಹುಶಃ ನನ್ನ ಹಣೆಯಲ್ಲಿ ಬ್ರಹ್ಮದೇವ ಮದುವೆ ಎನ್ನುವಂತ 3 ಅಕ್ಷರವನ್ನು ಮಾಸಿ ಬಿಟ್ಟಿದ್ದಾನೋ ಏನು. ಬಿಡುವ, ಜೀವನದಲ್ಲಿ ನನಗಂತೂ ಮದುವೆ ಇಲ್ಲ, ಬಿಡಿ, ಚಿಂತಿಸುವುದಿಲ್ಲ. ಈ ಬಂಗಾರದ ಹಾರವನ್ನು ಕೊಡುವುದರ ಮೂಲಕ ನನ್ನಿಂದಾಗಿ ನಿಮ್ಮ ಮಗಳಿಗೆ ಎಲ್ಲಾದ್ರೂ ಪುಣ್ಯಾತ್ಮನಾದಂತಹ ವರ ಸಿಕ್ಕಿದ್ರೆ ಆತನಿಗೆ ಮದುವೆ ಮಾಡಿ ಕೊಡುವುದಕ್ಕಾಗಿ ಖರ್ಚಿಗೆ ಇಟ್ಟುಕೊಳ್ಳಿ ಸ್ವಾಮಿ. ಬೇಡ ಇಟ್ಟುಕೊಳ್ಳಿ, ಬೇಡ. ನಿನ್ನ ಜೀವನವನ್ನು ಹಾಳು ಮಾಡಿ ನನ್ನ ಮಗಳ ಮದುವೆಯನ್ನು ಮಾಡಿಸಬೇಕೆ? ಇದನ್ನು ಹಿಡಿದುಕೊಂಡು ಹೋಗಿ ಮನೆಯಲ್ಲಿ ಇದನ್ನು ತೋರಿಸಿದ್ರೆ, ಅಪ್ಪ ಇದು ಎಲ್ಲಿಂದ ಸಿಕ್ಕಿತು ಎಂಬುದಾಗಿ ಕೇಳಿದ್ರೆ, ಈ ಕಥೆಯನ್ನು ಹೇಳಿದ್ರೆ ಮಕ್ಕಳು ನನ್ನ ಮುಖಕ್ಕೆ ಉಗಿಲಿಕ್ಕಿಲ್ವೇ? ಬೇಡ, ನೀನೇ ಇಟ್ಟುಕೋ, ನೀನೇ ಇಟ್ಟುಕೋ. ತಪ್ಪು ತಿಳಿದವರು ತಾವು ಸ್ವಾಮಿ. ಮನಸ್ಸಲ್ಲಿ ಎಣಿಸುವಾಗ ದುಃಖವು ಹೆಚ್ಚಾಗುತ್ತದೆ, ಏನು ಮಾಡುವುದೆಂದು ತೋಚುವುದಿಲ್ಲ. ಆದರೂ ಕೂಡ ಸತ್ಯ ವಿಚಾರವನ್ನು ಹೇಳುವುದು ಬೇಡ ನೀವು. ಯಾಕೆ ಗೊತ್ತುಂಟೆ? ಯಾಕೆ? ನನ್ನಂತೆ ನಿನಗೊಬ್ಬಳು ಮಗಳು ಇರ್ತಾ ಇದ್ರೆ ಆ ಕಷ್ಟವನ್ನು ಅನುಭವಿಸುವುದಕ್ಕೆ ಕಷ್ಟ ಸ್ವಾಮಿ. ಮತ್ತೊಬ್ಬರಲ್ಲಿ ಹೇಳಿಕೊಳ್ಳುವಂತ ಪರಿಸ್ಥಿತಿ ನಿಮಗಿಲ್ಲ ನೋಡಿ. ಹೇಗಾದ್ರೂ ಆಗ್ಲಿ ನಿಮ್ಮ ಮಗಳಿಗೆ ಮದುವೆ ಆಗಬೇಕು, ಅದೇ ನನಗೆ ಸಂತೋಷ. ನನಗೆ ಮದುವೆ ಆಗದಿದ್ರೆ ಏನು? ಸ್ವೀಕರಿಸಿ ಸ್ವಾಮಿ, ಸ್ವೀಕರಿಸಿ. ನಿಮ್ಮ ಮಗಳೆಂದು ಭಾವಿಸಿ ಸ್ವೀಕರಿಸಿ. ತಾವು ಬ್ರಾಹ್ಮಣರಿಗೆ ಕೊಡ್ತೇನಂತೆ ಹೇಳಿದ್ದನ್ನು ಕೊಡದೆ ಉಳಿಬಾರದಂತೆ ಸ್ವಾಮಿ. ಆಡಿದ ಮಾತಿಗೆ ತಪ್ಪಿದ್ರೆ ಶಿಕ್ಷೆಗೆ ನಾವು ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಗುರಿ ಆಗ್ತೇವೆ ನೋಡಿ. ಅದರಲ್ಲೂ ನೀವು ಸಾಮಾನ್ಯರಲ್ಲ, ವೃದ್ಧ ಬ್ರಾಹ್ಮಣರು. ಸ್ವೀಕರಿಸಿ. ನನಗೆ ಮದುವೆ ಇಲ್ಲದಿದ್ರೂ ಚಿಂತೆ ಇಲ್ಲ ಸ್ವಾಮಿ. ನಿಮ್ಮ ಮಗಳಿಗೆ ಮದುವೆ ಮಾಡಿ ಸಂತೋಷದ ಕಾಲವನ್ನು ಕಳೆಯಲು ಹೋಗಿ ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಬೇಡ ಅಂಬೆ, ನಾನು ನಿಮ್ಮ ಜೊತೆಯಲ್ಲಿ ಬರಬೇಡ, ಬರಬೇಡ. ಅರ್ಧ ದಾರಿ ನನ್ನ ಕೈಗೆ ಬಿಟ್ಟು ಹೋಗಬೇಡಿ ಸ್ವಾಮಿ. ಯಾರು ಇಲ್ಲ ಇಲ್ಲಿ. ಆ ಸ್ಥಿತಿಯಲ್ಲಿ ನಾನು ಇಲ್ಲ ಅಂಬೆ. ಆಚಾರ್ಯರು ನನ್ನಲ್ಲಿ ಹೇಳಿದ್ದು, ಅಂಬೆಯನ್ನು ಸೌಭಾಪಟ್ಟಣದಲ್ಲಿ ಬಿಟ್ಟು ಬನ್ನಿ, ಕರ್ಕೊಂಡು ಬರಬೇಡಿ ಎಂಬುದಾಗಿ. ಕರ್ಕೊಂಡು ಬರುವುದಕ್ಕೆ ಹೇಳಿಲ್ಲ, ಬಿಟ್ಟು ಬರುವುದಕ್ಕೆ ಹೇಳಿದ್ದು ಅಂಬೆ. ಆದರೆ ಒಂದು ಮಾತನ್ನು ನಿನ್ನಲ್ಲಿ ನೆನಪಿಸ್ತಾ ಇದ್ದೇನೆ. ಹೆಣ್ಣಿನ ಜೀವನ ಅಂತ ಹೇಳಿದರೆ ಬಹಳ ಕಷ್ಟಕರವಾದುದು. ನಿನ್ನ ಜೀವನದಲ್ಲಿ ಆ ವಿಧಿ ಆಟ ಆಡ್ತಾ ಇದ್ದಾನೋ ಅಂತ ಕಾಣ್ತಾನೆ. ಆತನ ಜೊತೆಯಲ್ಲಿ ಈಗ ನಿನ್ನ ಜೀವನದಲ್ಲಿ ನಾನು ಆಟ ಆಡಿದೆ. ಆದರೆ ಅಂಬೆ, ಹೆಣ್ಣಿನ ಜೀವನ ಅಂತ ಹೇಳಿದರೆ ಇಳಿಜಾರು ಪ್ರದೇಶದಲ್ಲಿ ನಡೆದ ಹಾಗೆ ಆಯ ತಪ್ಪಿ ಬಿದ್ದು ಬಿಟ್ರೆ ಅಲ್ಲಿ ಎದ್ದು ನಿಲ್ಲುವುದಕ್ಕೆ ಆಗುವುದಿಲ್ಲ. ಉರುಳಿ 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 ಕೆಳಗಡೆ ಸೇರಬೇಕಾಗ್ತದೆ. ಹಾಗಾಗಿ ಅಂಬೆ, ಜಾಗೃತಳಾಗಿರು. ಏನೇ ಕಷ್ಟ ಬಂದರೂ ನಿನ್ನ ಸ್ಥಿತಿ ಪ್ರಜ್ಞೆಯನ್ನು ಕಳ್ಕೊಳ್ಬೇಡ. ಜಾಗೃತಳಾಗಿವು. ಎಲ್ಲಿಯಾದ್ರೂ ಹೇಗಾದ್ರೂ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ.